ಮಾರ್ಗವಯ್ಯ ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ ನಿನ್ನನ್ನೇ ನಂಬಿ ಬಂದೆವು ಕಾಲನುಜ್ಜಿಗೆ ಕಾಲಂತೆ ಕಾಲನುಜ್ಜಿಗೆ ಕಾಲಂತೆ ಮಾರ್ಪಡಿಸಿ ದೊಡ್ಡವಾಟ ಮಾಡಿದಿ ಹಲ್ಲೆಲೂಯಾ ನನ್ನನ್ನು ಬಲಪಡಿಸಿ ಪಡಿಸಿ ಆಧರಣೆಯ ನೀಡಿದಿ ಕಾಲನುಜ್ಜಿಗೆ ಕಾಲಂತೆ ಮಾರ್ಪಡಿಸಿ ದೊಡ್ಡವಾಟ ಮಾಡಿದಿ ನನ್ನನ್ನು ಬಲಪಡಿಸಿ ಪಡಿಸಿ ಆಧರಣೆಯ ನೀಡಿದಿ ನೀವೇ ನನ್ನ ಜೀವ ನೀವೇ ನನ್ನ ಸತ್ಯ ನೀವೇ ನನ್ನ ಮಾರ್ಗವಯ್ಯ ಹಲ್ಲೆಲೂಯಾ ನೀವೇ ನನ್ನ ಜೀವ ನೀವೇ ನನ್ನ ಸತ್ಯ ನೀವೇ ನನ್ನ ಮಾರ್ಗವಯ್ಯ ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ ನಿನ್ನನ್ನೇ ನಂಬಿ ಬಂದೆವು ನೀವೇ ನನ್ನ ಜೀವ once again ನೀವೇ ನನ್ನ ಜೀವ ನೀವೇ ನನ್ನ ಸತ್ಯ ನೀವೇ ನನ್ನ ಮಾರ್ಗವಯ್ಯ ಏಸಯ್ಯ ನೀವೇ ನನ್ನ ಜೀವ ನೀವೇ ನನ್ನ ಸತ್ಯ ನೀವೇ ನನ್ನ ಮಾರ್ಗವಯ್ಯ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ಈ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ. ನಿಜವಾಗಲೂ ನಿಮ್ಮಲ್ಲಿರ್ತಕ್ಕಂಥ ಆಸಕ್ತಿ ಅನೇಕ ಜನರ ಜೀವನದಲ್ಲಿ ಕೇಳತಕ್ಕಂಥ ಪ್ರತಿಯೊಬ್ಬರಲ್ಲಿ ಒಂದು ಸಂತಸ, ಒಂದು ಹರ್ಷ, ಒಂದು ಆನಂದ, ಉಲ್ಲಾಸ ಉಂಟಾಗುವಂತೆ ದೇವರು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನೀವಿಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳೋದನ್ನು ನೋಡ್ತಾ ಇದ್ರೆ ನಿಜವಾಗಲೂ ದೇವರು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನು ಯಶಸ್ವಿ ಕೊಡಲಿ ಎಂಬುದಾಗಿ ನನ್ನ ಹಾರೈಕೆಯಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ. ಅದರ ನಿಮಿತ್ತ ಈಗ ನಾವು ಕರ್ತನ ವಾಕ್ಯಕ್ಕೆ ನೇರವಾಗಿ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಹೋಗೋಣ. ಅದಕ್ಕಾಗಿ ನಾವು ಸಿದ್ಧಪಡಿಸ್ಕೊಂಡು ನನ್ನ ಪ್ರಿಯ ಸಹೋದರಿ ಸಹೋದರೇ ಎಲ್ಲ ಹೇಳ್ತೀರಾ ಹಲ್ಲೆಲೂಯಾ. ಇಬ್ರಿಯರ 34 ಕೀರ್ತನೆ 8ರಿಂದ 14 ಓದ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಇಬ್ರಿಯರ ಬರೆದ ಪತ್ರಿಕೆ ಈಗ ಆಯ್ತು, ನೀವು ತೆಗಿಲಿಕ್ಕೆ ಲೇಟ್ ಆಯ್ತು. ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 4-5 ಓದ್ಕೊಳ್ತೀರಿ. ದಯಮಾಡಿ ಕೇಳಿಸ್ಕೊತೀರಿ. ಈ ವರ್ಷವೆಲ್ಲ ನಾವು ಕರ್ತನ ಸುಖವನ್ನು, ಕರ್ತನಿಂದ ಉಂಟಾಗತಕ್ಕಂಥ ಬರುವ ಯುಗದ ಸುಖವನ್ನು ಈಗಲೇ ನಾವು ಪಡ್ಕೊಳ್ಳಿಕ್ಕೆ ಆಗತ್ತೆ ಅನ್ನತಕ್ಕಂಥ ಸತ್ಯ ಎಲ್ಲರೂ ನಾವು ಕೇಳೋಣ, ಹಾಗೆ ಅನುಭವಿಸೋಣ. ಓದ್ತಿರಮ್ಮ 6:4. ಪರಲೋಕದಿಂದಾದ ವರದಾನದ ರುಚಿಯನ್ನು ನೋಡಿ. ನೋಡ್ರಿ, ಮೊದಲನೇದು ಪರಲೋಕದಿಂದಾದ ವರದಾನದ ರುಚಿಯನ್ನು, ಒಂದು. ಎರಡನೇದಾಗಿ ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿದ್ದು, ಪ್ರೈಸ್ ದಿ ಲಾರ್ಡ್ ಜೀಸಸ್. ಶ್ರೇಷ್ಠವಾದ ದೇವರ ವಾಕ್ಯವನ್ನು ಬರುವ ಲೋಕ ನೋಡಿ, ಶ್ರೇಷ್ಠವಾದ ದೇವರ ವಾಕ್ಯದ ರುಚಿಯನ್ನು, ಶ್ರೇಷ್ಠವಾದಂತಿದೆ ಇಂಗ್ಲಿಷ್ಲಿ ದ ಗುಡ್ ವರ್ಡ್ ಎಂಬುದಾಗಿದೆ. ಒಳ್ಳೆ ವಾಕ್ಯದ ರುಚಿಯನ್ನು ಮತ್ತು ಬರುವ ಯುಗದ ಮಹತ್ವವನ್ನು, ಎಂದು ಬರುವ ಯುಗದ ಮಹತ್ವವನ್ನು ರುಚಿ ನೋಡಿದವರು. ಬಿಟ್ಟು ಹೋಗೋದಾದ್ರೆ ಅವ್ರು ತಿರುಗಿ ಹೇಳೋದು ಕಷ್ಟ. ನನ್ನ ಪಾಯಿಂಟ್ ಏನಂದ್ರೆ, ಇಲ್ಲಿ ಬಿಟ್ಟು ಹೋಗೋರ ಬಗ್ಗೆ ಅಲ್ಲ, ನನ್ನ ಈ ಒಂದು ವಾಕ್ಯದಲ್ಲಿ ಬಹಳ ವಿಶೇಷವಾದ ಸಂಗತಿ ಏನಿದ್ರೆ ಸಿಸ್ಟರ್, ಬ್ರದರ್, ನೀವು ಬಹಳ ಜನ ಹೇಳ್ತಾರೆ ಸತ್ತ ನಂತರ ನಮಗೆ ಸುಖ ಸಿಗ್ತದೆ ಎಂಬುದಾಗಿ. ನಾನು ಒಂದ್ಸಾರಿ ಸುವಾರ್ತೆ ಸಾರ್ಲಿಕ್ಕೆ ಹೋಗಿರುವಾಗ ಆವಾಗ ನನಗೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ. ಈಗ 10 ವರ್ಷ ಆಯಿತು. ಇದರ ಉತ್ತರವನ್ನು ನಾನು ಸರಿಯಾಗಿ ಕೊಡಲಿಕ್ಕೆ
ಅವಾಗ ಪ್ರಯತ್ನ ಮಾಡಿದೆ, ಆದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇತ್ತು ಟಾಕ್, ನನಗೆ ಅವಾಗ ಕೊಡ್ಲಿಕ್ಕಾಗಿಲ್ಲ. ಅವ್ರು ಕೇಳ್ದ ಏನು ತಿಳ್ಕೊಂಡು, ಪ್ರೈಸ್ ಲಾರ್ಡ್ ಜೀಸಸ್ ಏನಂತ ತಿಳ್ಕೊಂಡು ಗಂಭೀರವಾಗಿ ಹೇಳ್ತಿರಲ್ವ, ಅದರ ನಿಮಿತ್ತ ಕೇಳ್ತಾ ಏನಂತ ತಿಳ್ಕೊಂಡು ಈ ರೀತಿಯಲ್ಲಿ ಏನಂತ ಹೇಳ್ಕೊಂಡು ಸತ್ತ ನಂತರ ಸುಖ ಅಂದ್ರೆ ಅಲ್ಲ. ಅವನಿಗೆ ಹೇಳಿದೆ, ಯಾಕೆ ನಂಬಬೇಕು, ಯೇಸು ಕ್ರಿಸ್ತು ನಂಬ್ಕೊಡ್ರಿ, ಯೇಸು ಕ್ರಿಸ್ತು ನಂಬಿದ್ರೆ ನಿಮಗೆ ದೇವರು ರಕ್ಷಣೆ ಕೊಡ್ತಾನೆ, ಸುಖ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ ಅಂತ ಎಲ್ಲಿ ಸತ್ತ ನಂತರ ನಮಗೆ ಸ್ವರ್ಗ ಕೊಡ್ತಾನಂತ ಹೇಳಿದ ಕೂಡಲೇ ನಾವು ಅವ್ರೇನು ಮಾಡ್ತಾರೆ, ಪ್ರೈಸ್ ಲಾರ್ಡ್ ಜೀಸಸ್ ಅವ್ರೇನು ಮಾಡ್ತಾರೆ ಕೇಳ್ತಾರೆ ಪ್ರಶ್ನೆಗಳು. ಸ್ವರ್ಗ ಸತ್ತ ನಂತರ ಯಾರು ನೋಡ್ಯಾರ, ಸತ್ತ ನಂತರ ನೀನು ನೋಡಿದೆ ಅಂತ, ನಾನು ನೋಡಿಲ್ಲ. ಅಲ್ಲೆಲ್ಲಿಯ ಮತ್ತೆ ಹೆಂಗೆ ಹೇಳ್ತೀನಿ ಸ್ವರ್ಗ ಇದೆ ಅಂತೇಳಿ, ಸ್ವರ್ಗ ಇದೆ ಅಂತ ನಾನು ಹೆಂಗೆ ಹೇಳ್ತೀನಿ, ಹೌದು ಇದೆ, ಪರಲೋಕ ಇದೆ. ಆವಾಗ ಸುಖ ನಮಗೇನು ಮಾಡಲಿಕ್ಕೆ, ಈಗ ಬದುಕಿರುವಾಗ ಸುಖ ಬೇಕು ನಮಗೆ, ಇಲ್ಲ ಈಗ ಸುಖ ಇಲ್ಲ, ಈಗ ಯೇಸು ಕ್ರಿಸ್ತು ರಕ್ಷಿಸ್ತಾನೆ, ಆವಾಗ ಸುಖ ಸಿಗ್ತದೆ ಅಂತೇಳಿ ಆ ಸುವಾರ್ತೆ ಆಗ್ತದೆ ಅದು. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಏನಾದರೆ ನಾವು ತಗೋಬೇಕಾದ್ರೆ ಒಂದು ಶ್ಯಾಂಪಲ್ ನೋಡ್ತೀವಿ ನಾವು ಯಾವತ್ತು. ಭಾಳ ಜನ ಶ್ಯಾಂಪಲ್ ನೋಡೋದು, ಟೇಸ್ಟ್ ನೋಡ್ತೀವಿ ನಾವು, ಸ್ಯಾಂಪಲ್ ನೋಡ್ತೀವಿ. ಮತ್ತು ಅಂಗಡಿಯವನು ಕೂಡ ಏನು ಮಾಡ್ತಾನಂದರೆ, ಅವನ ವ್ಯಾಪಾರ ಆಗಲಿಕ್ಕೆ ಮೊದಲು ಏನು ಕೊಡ್ತಾನಂದರೆ ಅವನು ಸ್ಯಾಂಪಲ್ ಕೊಡ್ತಾನೆ. ನೋಡ್ರಿ, ನಮ್ಮ ಬೇಕ್ರಿಗೆ ಹೋಗಿದ್ರೆ ನಮ್ಮ ಸಹೋದರರು, ಪಾಪ ನಾನು ಆ ದಿವಸ ತೊಗೊಳ್ಳಿಕ್ಕೆ ಮುಂಚೆನೇ ಒಂದು ಒಳ್ಳೆ ಭಾಳ ಬೆಲೆ ಬಾಳಿನ ಪೇಡ ಅದು ತಿನ್ನಿರಿ ಸರ್ ಅಂದರೆ, ಯಾಕೆ ತಿಂದಿದ್ರೆ ಈಗ ನಾನು ಎಲ್ಲ ಪರ್ಚೇಸಿಂಗ್ ಕನಿಷ್ಠ $1,000 ಪರ್ಚೇಸಿಂಗ್ ಆಗಬೇಕಲ್ಲಿ. ಶಾಂಪಲ್ ಕೊಟ್ಟುಬಿಡಿ, ಆ ಟೇಸ್ಟ್ ಆಯಿತು. ಆವಾಗ ಏನಾಗ್ತದೆ, ನಮಗೆ ರೆಗ್ಯುಲರ್ ಇದ್ರೂ ಕೂಡ ನಮಗೆ ನಂಬಿಕೆ ಬಂದ್ಬಿಡು, ಟೇಸ್ಟ್ ಆಯ್ತಪ್ಪ, ತಿನ್ಬೋದು, ತಗೋಬೋದು ಅಂತೇಳಿ. ಅದೇ ರೀತಿಯಿಂದ ಪರಲೋಕ ಸತ್ರಂತರ ಪರದೈಸಿ, ಪರಲೋಕ ರಾಜ್ಯದ ಇನ್ನೊಂದು ದೇವರ ವಾಕ್ಯ, ಮತ್ತು ಸತ್ತ ನಂತರ ಪರಲೋಕ ಎಂಬುದಾಗಿ ಹೇಳ್ತಾರೆ, ಸ್ವರ್ಗ ಅಂತ ಹೇಳ್ತಾರೆ. ಆದರೆ ಮನುಷ್ಯನಿಗೆ ಸತ್ತ ನಂತರ ಸ್ವರ್ಗ ಮಾತ್ರ ಅಲ್ಲ, ಸ್ವರ್ಗದಿಂದಲೇ ಸ್ವರ್ಗವನ್ನು ನಮ್ಮ ಇಂಗ್ಲೀಷಲ್ಲಿ ಪ್ಯಾರಡೈಸ್ ಅಂತ ಹೇಳ್ತೇವೆ, ಪರದೈಸಿ ಅಂತ ಹೇಳ್ತೇವೆ. ಅದು ಪರಿಶುದ್ಧರು ವಿಶ್ರಮಿಸುವ ಸ್ಥಳ. ಎಲ್ಲ ಹೇಳ್ತೀರಿ ಪರಲೋಕ, ಪರಲೋಕದಿಂದ ಬಂದಿರುವ ವಾಕ್ಯ ಎಂಬ ದಾನ, ಯೇಸು ಎಂಬ ವರದಾನ ನಾನು ರುಚಿಸ್ತಾ ಇದ್ದೇನೆ. ಆತನು ಬೋಧಿಸಿರುವ, ಯೇಸು ಬೋಧಿಸಿರುವ ಎಲ್ಲ ಧರ್ಮಶಾಸ್ತ್ರ, ಕೀರ್ತನೆಗಳು, ಪ್ರವಾದನೆಗಳು ನನಗೆ ಆನಂದ ಹರ್ಷವನ್ನು ತರತಕ್ಕಂಥ ರುಚಿ ನೋಡಿ ಅನುಭವಿಸಿದ್ದೇನೆ. ನೆಕ್ಸ್ಟ್ ಕೊನೆಗೆ ಹೇಳ್ತದೆ, ಬರುವ ಯುಗದ ಮಹತ್ವದ ರುಚಿ ಎಂಬುದಾಗಿ ಹೇಳ್ತದೆ. ಅಲ್ಲೆಲ್ಲ ಯಾವಾಗ ನೋಡ್ತೀವಿ, ಈಗಲೇ ನೋಡ್ತೀವಿ ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಬೇರೆ ಒಂದು ತರ್ಜಮದಲ್ಲಿ ಬರುವ ಯುಗದ ಮಹತ್ವವನ್ನು ಅನುಭವಿಸಿ ಅಂತ ಹೇಳ್ತಾರೆ ಕೆಲವು ತರ್ಜಮೆಗಳಲ್ಲಿ. ಆದರೆ ತರ್ಜಮೆಗಳಲ್ಲಿ ಪಾಪ ನಮಗೆ ಅರ್ಥ ಮಾಡಿಸ್ಕೋಬೇಕೆಂಬುದಾಗಿ ಅವರು ಎಷ್ಟೋ ಪ್ರಯತ್ನ ಮಾಡಿ ನಮಗೆ ಅರ್ಥ ಮಾಡಿಸಿದ್ದಾರೆ. ಆದರೆ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ವರ್ಷವೆಲ್ಲ ನನ್ನ ಹಾರೈಕೆ ಏನಂದರೆ, ಮತ್ತು ಪರಲೋಕ ರಾಜ್ಯದ ಸುಖ ಈಗಲೇ ನೀವು ಅನುಭವಿಸ್ತೀರಿ. ಜೋರಾಗಿ ಹೇಳ್ತೀರಿ. ದೇವರ ವಾಕ್ಯದಿಂದ ಉಂಟಾಗತಕ್ಕಂಥ ಆ ದಾನದ ಹಾಲು ಜೇನುಕ್ಕಿಂತ ಸಿಹಿಯಾಗಿರ್ತಕ್ಕಂಥ ದೇವರ ವಾಕ್ಯದ ರುಚಿಯನ್ನು ಈಗಲೇ ರುಚಿಸಿ ನೋಡುತ್ತೀರಿ. ಮತ್ತು ಕೊನೆದು ಹೇಳ್ತದೆ, ಈಗಲೇ ಬರುವ ಯುಗ. ಬರುವ ಯುಗ ಅಂದ್ರೇನ್ರಿ? ಬರುವ ಯುಗ ಯಾವ್ದ್ರಿ? ಫ್ಯೂಚರ್. ವೆರಿ ಗುಡ್, ಥ್ಯಾಂಕ್ ಯು. ಗ್ರಾಮರ್ ಭಾಳ ಚೆನ್ನಾಗಿ ಹೇಳ್ತಾರೆ, ಭಾಳ ಗ್ರಾಮರ್ ಇದೆ, ವ್ಯಾಖ್ಯಾನ. ಬರುವ ಯುಗ ಅಂದರೆ ಫ್ಯೂಚರ್, ವೆರಿ ಇಂಪಾರ್ಟೆಂಟ್. ಆದರೆ ಬೈಬಲಲ್ಲಿ ಬರಲಿ ಬರುವ ಯುಗ ಅಂದ್ರೆ ಏನ್ರಿ? ಎರಡನೇ ಆಗಮನ ಅಂತ ಹೇಳ್ಕೊಂಡ್ರೆ. ಮತ್ತು ಯುಗ, ಎರಡನೇ ಆಗಮನ ಇದೆ. ಬಂದು ಕೂಡಲೇ ಎರಡನೇ ಆಗಮನದಲ್ಲಿ ದೇವರು ನಂಬಿಕೊಂಡು ಎತ್ತಲ್ಪಡ್ತಾರೆ. ನಂಬಲಾರದವರು, ದೇವರು ಯೇಸು ಕ್ರಿಸ್ತು ರಕ್ತದಿಂದ ಶುದ್ಧೀಕರಿಸಲಾರದವರು ಅವರು ಕೈ ಬಿಡಲ್ಪಡ್ತಾರೆ, ಅವ್ರು ನರಕಕ್ಕೆ ಹೋಗ್ತಾರೆ. ಅದೆಲ್ಲ ನಾವು ನೋಡಿದ್ವಿ, ಅದು ಸರಿ ಸರ್. ಆದರೆ ಬರುವ ಯುಗ ಯೇಸು ಕ್ರಿಸ್ತನ ಎರಡನೇ ಆಗಮನ. ಎಕ್ಸಾಕ್ಟ್ಲಿ ರೈಟ್. ಆಮೇಲೆ ತೀರ್ಪು, ತದನಂತರ ಭೂಮಿ, ಹೊಳೆ ಆಕಾಶ ಹೊಳೆ ಭೂಮಿ ದಹನವಾಗ್ತದೆ. ಆಮೇಲೆ ಹೊಸ ಆಕಾಶ ಹೊಸ ಭೂಮಿ ಬರ್ತದೆ. ಹೊಸ ಆಕಾಶ ಹೊಸ ಭೂಮಿ ಹೇಗಿರ್ತದೆ ನಮ್ಗೆ ಗೊಂತಿಲ್ರಿ. ನಮ್ಮ ಬಿಜಾಪುರ ಸೈಡ್ನವ್ರು ನಮ್ಗೆ ಗೊಂತಿಲ್ರಿ ಸರ್, ಹೇಗಿರ್ತದೆ ಪ್ರಶ್ನೆ ಗೊಂತಿಲ್ಲ, ಯಾಕಂದ್ರೆ ಅವ್ರು ಕೇಳೇ ಇಲ್ಲ ಯಾವತ್ತು. ಈಗ ಇಲ್ಲಿದ್ದವ್ರು ಕೂಡ ಅದಕ್ಕೆ ಬರುವ ಯುಗ ಅಂತ ಹೇಳಿದ್ರೆ ಎರಡನೇ ಆಗಮನದ ತೀರ್ಪಾಗ್ತದೆ. ಬರುವ ಯುಗ ಅಂದರೆ
ಸಹಸ್ರ ವರ್ಷ, ಇಂಗ್ಲಿಷಲ್ಲಿ ಮಿಲಿಯನಿಯಂ ಅಂತ ಹೇಳ್ತಾರೆ. ಅದು ಯೇಸು ಕ್ರಿಸ್ತನು ಹೊಸ ಆಕಾಶ ಹೊಸ ಭೂಮಿ ಮೇಲೆ ಬಂದು ಯೆರೂಸಲೇಮ್ ಆವಾಗ ಕ್ಯಾಪಿಟಲ್ ಆಗ್ತದೆ. ಆ ಯೆರೂಸಲೇಮ್ನಲ್ಲಿ ತನ್ನ ಸಿಂಹಾಸನಾಸೀನರುಡನಾಗಿ 12 ಗೋತ್ರದವರು ಈ ಪಕ್ಕದಲ್ಲಿ, 12 ಶಿಷ್ಯರು ಈ ಪಕ್ಕದಲ್ಲಿ ಕೂತ್ಕೊಂಡು ಆಸೀನರುಡರಾಗಿ ಭೂಮಿ ಮೇಲೆ ಆಳ್ವಿಕೆ ಮಾಡ್ತಾನೆ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆವಾಗ ಭೂಮಿಯನ್ನು ಪರಿಪಾಲಿಸುತ್ತಾನೆ. ಆ ಯುಗದ ಅರ್ಥ ಆಗಿದೆ. ಹಲೋ, ಮನುಷ್ಯನು ಮರಣಿಸಿದನಂತ ಪ್ಯಾರಡೈಸ್ ಇಸ್ ನಾಟ್ ಇಟರ್ನಲ್ ಪ್ಲೇಸ್ ಮೈ ಡಿಯರ್ ಸಿಸ್ಟರ್. ಹಲ್ಲೆಲೂಯ ಬ್ರದರ್. ಪರದೈಸಿ ನಿತ್ಯವಾದ ಸ್ಥಳ ಅಲ್ಲ. ಪರಲೋಕದಲ್ಲಿ ಒಂದು ಭಾಗ ಇರ್ತದೆ, ಪರದೈಸಿ ಗ್ಲೋಬ್ ಮಾದರಿ. ಅದರೊಳಗೆ ಪರಿಶುದ್ಧರು ವಿಶ್ರಮಿಸುತ್ತಾರೆ. ಅವರ ನಿತ್ಯವಾದ ಸ್ಥಳ ಎಲ್ಲೇ? ಹಲೋ, ಎಲ್ಲೇ? ಭೂಮಿಯೇ. ದೇವರು ಮನುಷ್ಯನಿಗೆ ಏನು ಕೊಡಲಿಲ್ಲ? ಪರಲೋಕ ಕೊಡಲಿಲ್ಲ, ಪರಲೋಕ ರಾಜ್ಯವನ್ನು ಕೊಟ್ಟನು. ಅರ್ಥ ಆಗ್ತದೆ? ಅದಕ್ಕೆ ಎಷ್ಟು ಸುಂದರವಾಗಿ ಲೇಖಿಸಲಾಗಿದೆ. ದೇವರನ್ನು ನಂಬಿಕೊಂಡಿದ್ದವರು, ಆತನನ್ನು ರುಚಿ ನೋಡಿದವರಿಗೆ, ಕೆಲವು ಜನರಿಗೆ ಇದು ಗೊತ್ತೇ ಇಲ್ಲ. ಕೆಲವು ಜನರಿಗೆ ಹೇಳ್ರಿ ಪರಲೋಕದ ರುಚಿ ಎಲ್ಲಿ ನೋಡಿದ್ವಿ, ಅದಕ್ಕೆ ರಕ್ಷಣೆ ಹೊಂದಿಲ್ಲ ಅಂತ ಅರ್ಥ. ಅದಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟೆಡ್ ದ ಹೆವನ್ಲಿ ಗಿಫ್ಟ್. ಅದೇ ದೇವರು ಪರಲೋಕ ರಾಜ, ಯೇಸು ಕ್ರಿಸ್ತನ ಪರಲೋಕ ರಾಜ್ಯದ ಸುವಾರ್ತೆ. ನೆಕ್ಸ್ಟ್ ಹೇಳ್ತಾ ಇದೆ, ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್. ಒಳ್ಳೆ ದೇವರ ಒಳ್ಳೆ ವಾಕ್ಯ. ಮೂರನೆಯದು ಬರುವ ಯುಗದ ಪರಾಕ್ರಮ. ಇಲ್ಲಿ ನೋಡ್ರಿ, ಇಂಗ್ಲಿಷಲ್ಲಿ ದ ಪವರ್ ಆಫ್ ದ ಏಜ್ ಟು ಕಮ್. ಬರುವ ಯುಗದ ಪರಾಕ್ರಮವನ್ನು, ಸಾಮರ್ಥ್ಯವನ್ನು, ಶಕ್ತಿಯನ್ನು ನೀವು ಈಗಲೇ ರುಚಿ ನೋಡುತ್ತೀರಿ. ಹಲ್ಲೆಲೂಯ. ಚಿಂತೆ ಮಾಡಬೇಡ್ರಿ, ಮತ್ತೆ ಹಾಡಬೇಕಾಗ್ತದೆ. ಪ್ಲೀಸ್, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ, ನಿಮ್ಮಲ್ಲಿ ಯಾರಾದರೂ ಚಿಂತೆ ಮಾಡೋದ್ರೆ ಈಗಲೇ ನನ್ನನ್ನು ನೋಡ್ತಾ ಇರ್ತೀರಿ ಸಾಕಿಲ್ಲಿ. ನಿಮ್ಮ ಚಿಂತೆ ಎಲ್ಲ ದೂರ ಆಗಿಬಿಡುತ್ತೆ. ಯಾಕಂದರೆ ಬರುವ ಯುಗದ ಸುಖ ಬರಬೇಕಂದ್ರೆ ಈಗಲೇ ಹಿಂದಿನ ಬಗ್ಗೆ ಚಿಂತೆ ಮಾಡಿದ್ರೆ ಮುಂದಿನ ಬಗ್ಗೆ ಸಿಗುವುದಿಲ್ಲ ನಿಮಗೆ. ಅದಕ್ಕೆ ಇಲ್ಲಿ ಪತ್ರಿಕಾ ಲೇಖಕನು, ಹೀಬ್ರಿಯರಿಗೆ ಬರೆದ ಪತ್ರಿಕಾಕಾರನು, ಲೇಖಕನು ಹೀಬ್ರಿಯರಿಗೆ, ಯಹೂದ್ಯರಿಗೆ, ಚದರಿ ಹೋದ ಯಹೂದ್ಯರಿಗೆ ಈ ಸಂದೇಶವನ್ನು ಬರೀತಾ ಇದ್ದಾನೆ ಆತನು. ಯಾಕಂದರೆ ದೇವರು ನೋಡಿ ಎಷ್ಟು ಚೆನ್ನಾಗಿಲ್ಲ, ಎಷ್ಟು ಅದ್ಭುತವಾದಂಥ ಕಾರ್ಯ. ನಾವು ಈಗ ಯಾರಿಗೆ ಸುವಾರ್ತೆ ಹೇಳುವಾಗ, ಇಲ್ಲ ಈಗಲೇ ನಿನಗೆ ಆ ದೇವರ ದಾನದ ರುಚಿ, ವರದಾನದ ರುಚಿ ನೋಡುವಂಥ. ಏನಪ್ಪ ವರದಾನ ಅಂದರೆ? ನಿನಗೆ ಸುಖ, ನಿನಗೆ ಶಾಂತಿ, ನಿನಗೆ ಆರೋಗ್ಯ, ಆರ್ಥಿಕ ಆಶೀರ್ವಾದ, ದೇಹದಲ್ಲಿ ಬಲ, ಮಾನ, ಸನ್ಮಾನ, ಅಭಿವೃದ್ಧಿ, ಕೊರತೆ ಇರುವುದಿಲ್ಲ, ಎಲ್ಲರಿಗೆ ದಾನ ಮಾಡೋರಿಗೆ ಶಾಲೋಮ್ ಜೀವನ ಜೀವಿಸುತ್ತೀನಿ. ನೋಡ್ರಿ, ಪರಲೋಕದಿಂದ ಉಂಟಾದ ದಾನದ ರುಚಿ ಈಗಲೇ ನೀವು ನೋಡ್ತೀರಿ. ಈಗಲೇ ಅಂದರೆ ಭಾಳ ಜನ ಇದನ್ನು ಅಪಾರ್ಥ ಮಾಡಿಕೊಂಡ್ರೆ, ನನ್ನ ಅಮಾಯಕ ಮಿತ್ರರೇ, ಒಂದು ಸಾರಿ ಗಮನಿಸ್ತೀರಿ ನೀವೆಲ್ಲ. ಸತ್ತ ನಂತರ ನಮಗೆ ಸುಖ ಇಲ್ಲ ಅಂತ ಹೇಳಿದ್ರೆ ಇದು ತಪ್ಪು ಬೋಧನೆ, ದೆವ್ವಗಳ ಬೋಧನೆ. ಅಂಥ ಬೋಧನೆಗೆ ನೀವು ಶರಣರಾಗಬೇಡ್ರಿ. ಅಂಥ ಒಂದು ಗುಂಪಿಗೆ ಸೇರುವುದರಿಂದ, ಅಂಥ ಒಂದು ಸ್ನೇಹದಲ್ಲಿ, ಅಂಥ ಒಂದು ದುಷ್ಟರ ಆಲೋಚನೆ ನಡೆಯದಂತೆ ನೀವು ನಮ್ಮನ್ನು ನೋಡಿಕೊಳ್ತೀರಿ. ಎಲ್ಲರೂ ಹೇಳ್ತೀರಲ್ವ? ಗಮನಿಸ್ತೀರೆಲ್ಲರೂ. ಒಂದೊಂದಾಗಿ ನಾವು ಅದರ ರುಚಿಯನ್ನು ನೋಡೋಣ. ಈಗಲೇ ಪರಲೋಕದ ಸುಖ ಸಮೃದ್ಧಿಯ ರುಚಿ ಈಗಲೇ ನಾವು ನೋಡೋಣ. 3 ವಿಷಯಗಳು ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ವಚನದಲ್ಲಿ. ಮೊದಲನೇದು, ಟೇಸ್ಟೆಡ್ ದ ಹೆವನ್ಲಿ ಗಿಫ್ಟ್. ಅಂದರೆ ನೀವು ಪರಲೋಕದ ದಾನದ ರುಚಿಯನ್ನು. ಎರಡನೇದಾಗಿ, ಪವಿತ್ರಾತ್ಮದಲ್ಲಿ ಭಾಗವುಳ್ಳವರಾಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ದೇವರ ಒಳ್ಳೆ ವಾಕ್ಯದ ರುಚಿ. ಮೂರನೇದಾಗಿ ಇದು ನೋಡ್ರಿ, ಪರಲೋಕದ ದಾನ ರುಚಿ, ಈಗ ದೇವರ ವಾಕ್ಯದ ರುಚಿ ಅಷ್ಟೇ. ಈಗ ಬರುವ ಯುಗದ ಸಹಸ್ರ ವರ್ಷ, ಮಿಲಿಯನಿಯಂ ಅಂದರೆ ಯೇಸು ಕ್ರಿಸ್ತನು 2ನೇ ಆಗಮನದಲ್ಲಿ ಭೂಮಿ ಆಕಾಶದಲ್ಲಿ ಬಂದು, ಆತರ ಮಧ್ಯಾಕಾಶದಲ್ಲಿ ಬಂದು ಪರಿಶುದ್ಧರನ್ನು ಮೇಲಕ್ಕೆ ಎಬ್ಬಿಸಿಕೊಂಡು ತೀರ್ಪುಗಳಾಗಿದ ನಂತರ ಹೊಸ ಆಕಾಶ ಹೊಸ ಭೂಮಿ ಮಾಡೋದಕ್ಕಾಗಿ ಹಳೆ ಆಕಾಶ ಹಳೆ ಭೂಮಿಯನ್ನು ತನ್ನ ನಾಸಿಗೆಯ ವಾಯುದಿಂದ ಹಳೆ ಆಕಾಶ ಹಳೆ ಭೂಮಿಯನ್ನು ದಹಿಸಿ ಹೊಸ ಆಕಾಶ ಹೊಸ ಭೂಮಿಯನ್ನು ಮಾಡ್ತಾನೆ. ಆಗ ಏದೇನ್ ತೋಟದಂಥ ಸುಖ, ಆ ಸುಖ ಈಗಲೇ ನೀವು ರುಚಿ ನೋಡ್ತೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ನನ್ನ ಈ ಒಂದು ಬೈಬಲ್ ಸ್ಟಡಿಯ ಅಧ್ಯಯನವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್.
ಈಗ ಪರಲೋಕದಿಂದ ಉಂಟಾಗಿರುವ ದಾನದ ರುಚಿ. ಹಲೋ, ಅರ್ಥ ಆಗ್ತದೆ? ಭಾಳ ಜನ ಮಾಡ್ತಾರೆ ಗೊತ್ತಿದೆ. ಈಗಿಲ್ರಿ, ಈಗ ಒಂದು ಹಾಡು ಹಿಡಿದ್ವಿ, ನೀವು ರಾకపోతే నాకు, ನೀವು లేకపోతే నేను ఉండాలని, నువ్వు రాకపోతే నేను ಬ್ರತಕಲ್ಲ. ಅಂದರೆ ನೀವು ಮೊದಟಿ ರಾಕ, ಅಂದರೆ ನೀನು ಬರದೇ ಇದ್ದರೆ, ನೀನು ಇರದೇ ಇದ್ದಿದ್ರೆ ನನಗೆ ಈ ಒಂದು ನೆಮ್ಮದಿ, ಈ ಒಂದು ಸುಖ ದೊರಕುವುದೇ ಇಲ್ಲ ಆಗಿತ್ತು. ಅಂದರೆ ಮೊದಲನೇ ಆಗಮನದ ಕೃತಿ ಅಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಆದರೆ ಎರಡನೇ ಆಗಮನದ ನಂತರ ಆಗತಕ್ಕಂಥ ಸಂಗತಿ ಕೂಡ ಈ ಮೊದಲನೇ ಆಗಮನದಲ್ಲಿ ನಾವು ಅನುಭವಿಸುತ್ತೇವೆ ಅನ್ನತಕ್ಕಂಥ ಸತ್ಯವು ಹೀಬ್ರಿಯರಿಗೆ ಬರೆದ ಪತ್ರಿಕೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಇದನ್ನು ಅಪೊಸ್ತಲನಾದ ಪೌಲ್ ಬರೆದರ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಅದರ ಲೇಖನಗಳು ನೋಡಿದ್ರೆ ಅಷ್ಟು ಅದ್ಭುತವಾದಂಥ ಜ್ಞಾನ ರಹಸ್ಯಗಳನ್ನು ತುಂಬಿರತಕ್ಕಂಥ ಸತ್ಯವಾಕ್ಯವಾಗಿದೆ ಅದರಲ್ಲಿ. ಎಲ್ಲರೂ ಹೇಳ್ತೀರಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಆ ಪರಲೋಕದಿಂದ ಬಂದಿರುವ ದಾನದ ರುಚಿ ಏನ್ರಿ? ಯಾಕಂದರೆ ಹೊಸ ಒಡಂಬಡಿಕೆಗೆ ಬಂದಿದ್ದೀವಿ ನಾವು ಈ ಹೀಬ್ರಿಯರ ಬರೆದ ಪತ್ರಿಕೆಯಲ್ಲಿ. ಹಲೋ, ಹಳೆ ಒಡಂಬಡಿಕೆ ಲಕ್ಷ ಕೇಳ್ತೀರಿ, ಹಳೆ ಒಡಂಬಡಿಕೆಯವರಿಗೆ, ಕ್ರಿಸ್ತ ಪೂರ್ವದಲ್ಲಿದ್ದವರಿಗೆ ಈ ಸೌಭಾಗ್ಯ ದೊರಕಲಿಲ್ಲ. ಯೇಸುವಿನ ಮೊದಲನೇ ಆಗಮನದ ಸೌಭಾಗ್ಯ ಅವರಿಗೆ ದೊರಕಲಿಲ್ಲ. ನಾವು ಅದನ್ನು ಎಷ್ಟೋ ವಚನಗಳಲ್ಲಿ ನಾವು ನೋಡಿದ್ದೇವೆ ಆ ಮಾತನ್ನು. ಹಲ್ಲೆಲೂಯಾ. ನೋಡ್ರಿ, ಇದನ್ನು ನೋಡೋದಕ್ಕಾಗಿ ಎಷ್ಟೋ ಜನರು ಕಾತುರತೆಯಿಂದ ಕಾದು ನೋಡಿದ್ರು. ಆದರೆ ಅವರು ದೂರದಿಂದ ನೋಡಿದ್ರು ಹೊರತು, ನೋಡಲಿಕ್ಕೆ ಕಾತುರತೆ ಇದ್ದರು ಹೊರತು, ಅವರು ನೋಡೋದಕ್ಕಾಗಿ ಆನಂದಿಸಿದ್ರು ಹೊರತು, ನಾವು ಅದರ ಒಳಗಿದ್ದು ಆನಂದಿಸಬೇಕು ಅನ್ನತಕ್ಕಂಥ ಸತ್ಯವು ನಾವು ಮರೆತು ಹೋಗಬಾರದು. ಓಕೆ, ಈಗ ಪರಲೋಕದಿಂದ ಉಂಟಾಗಿರುವ ದಾನದ ರುಚಿ ಅಂದರೆ ಏನು? ದಾನ ಅಂದರೆ ವರದಾನ, ಗಿಫ್ಟ್ ಅಂತ. ನಮಗೆ ಗಿಫ್ಟಾಗಿ ಕೊಡಲ್ಪಟ್ಟಿದ್ದೇನ್ರಿ? ವೆರಿ ಗುಡ್. ದೇವರ ಹಳೆ ಒಡಂಬಡಿಕೆಯವರಿಗೆ ಅದು. ಹಳೆ ಒಡಂಬಡಿಕೆಯೇ ಬೈಬಲ್, ಧರ್ಮಶಾಸ್ತ್ರ, ಪ್ರವಾದನೆಗಳು, ಬೈಬಲ್ನ ಹಳೆ ಒಡಂಬಡಿಕೆ, ಆದಿಕಾಂಡದಿಂದ ತೋರಾ, ಪ್ರವಚನಗಳು, ಪ್ರವಾದನೆಗಳು ಮತ್ತು ಕೀರ್ತನೆಗಳು, ಇದು ಹಳೆ ಒಡಂಬಡಿಕೆಯವರು ಕೊಡಲಾಗಿದೆ. ಇದು ಅವ್ರ ಗಿಫ್ಟ್. ಆದರೆ ನಮಗೆ ಅದಕ್ಕಿಂತ ಶ್ರೇಷ್ಠವಾದದ್ದು ಕೊಡಲಾಗಿದೆ ಪರಲೋಕದಿಂದ. ನೋಡಿ ಎಷ್ಟು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್. ಒಂದು ಸಾರಿ ಪರಲೋಕದಿಂದ ಉಂಟಾಗಿರ್ತಕ್ಕಂಥ, ಅಂದರೆ ಒಂದು ಸಾರಿ ಜ್ಞಾನ ಪ್ರಕಾಶ, ಒಂದು ಸಾರಿ ಜ್ಞಾನೋದಯವಾಗಿ ಮನವರಿಕೆ ಆಗಿ ತದನಂತರ ಪರಲೋಕದಿಂದ ಉಂಟಾಗತಕ್ಕಂಥ ದಾನದ ರುಚಿಯನ್ನು ನೋಡಿ. ಹಲ್ಲೆಲೂಯಾ. ಪರಲೋಕದಿಂದ ಬಂದಿರುವ ದಾನ ಯಾವುದ್ರಿ? ನಾವು ನೋಡೋಣ. ಇಲ್ಲಿದ್ರೆ ಸಮಾರಿಯ ಸ್ತ್ರೀ ಹತ್ರ ಯೇಸು ಕ್ರಿಸ್ತನ ಈ ಮಾತನ್ನು ಹೇಳ್ತಾನೆ. 2ನೇ ಅಧ್ಯಾಯ 4ನೇ ಅಧ್ಯಾಯ, ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡೋಣ. ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ ನೋಡಿ, ದಯಮಾಡಿ ಓದ್ತೀರಿ. ಯೇಸು ಕ್ರಿಸ್ತನು ಕ್ಲಿಯರ್ ಆಗಿ ಹೇಳ್ತಾನೆ, ಈ ಗಿಫ್ಟ್ ಅನ್ನು ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಎಂಬುದಾಗಿ ಹೇಳಿದೆ. ಅದಕ್ಕೆ ಯೇಸು, ದೇವರು ಕೊಡುವ ವರ ಅಂತಿದೆ ಇಲ್ಲಿ, ವರದಾನ ಕ್ಲಿಯರ್ ಆಗಿದೆ ಇಲ್ಲಿ. ಪಾಪ ನಮ್ಮ ತರ್ಜುಮಾಗಾರರು ಇನ್ನೂ ಈಸಿ ಮಾಡಲಿಕ್ಕೆ, ದೇವರು ಕೊಟ್ಟಿರುವ ವರದಾನವು ಏನೆಂದು ಎಂಬುದನ್ನು ಕುಡಿಯುವುದಕ್ಕೆ ನೀರು ಕೊಳ್ಳಿಕ್ಕೆ ಸಮಾರ ಸ್ತ್ರೀ ಹತ್ರ ಅವಾಗ ಯೇಸು ಕ್ರಿಸ್ತನು ಬಾವಿ ಹತ್ರ ಕಾತುರತೆಯಿಂದ ಕಾದಿರುವಾಗ, ಸಮಾರ ಸ್ತ್ರೀಯಲ್ಲಿ ನೀರು ಸೇದಲಿಕ್ಕೆ ಬಂದಿರುವಾಗ ಬಾವಿಯಲ್ಲಿ, ಅವಾಗ ಯೇಸು ಕ್ರಿಸ್ತನು ಹೇಳ್ತಾನೆ ಆತನ ಅವಳ ಜೊತೆಯಲ್ಲಿ ಏನಂತ ತಿಳ್ಕೊಂಡು, ನೀನು ನನಗೆ ನೀರು ಕೊಡು ಅಂತ ಹೇಳಿರುವಾಗ, ನೀರು ಕೊಡು ಅಂತ ಹೇಳಿರುವಾಗ, ಆಮೇಲೆ ನೀವು ಯಹೂದ್ಯರು ನಮ್ಮ ಕೈಯಿಂದ ಹೇಗೆ ನೀರು ಕೊಡ್ತೀರಿ, ಈ ಸಂಭಾಷಣೆ ನಡೀತದೆ. ಆವಾಗ, ಇಲ್ಲ, ನಿನ್ನ ಹತ್ರ ನೀರು ಕೊಡುವನು ಯಾರು ಎಂದು ನೀನು ತಿಳಿದರೆ, ನೀನನ್ನು ನೀರು ಕೊಡೋನು ಯಾರು ಅಂತ ಕೇಳಿದ್ರೆ, ವರದಾನ ನಿನ್ನ ಮುಂದೆ ಬಂದಿರುವುದು ದೈವ ವರದಾನ ನಿನ್ನ ಮುಂದೆ ಬಂದಿದೆ. ಇದು ನಿನಗೆ ಅರ್ಥವಾಗಿರೋದಾದ್ರೆ ನೀನೇ ಆತನಿಗೆ ನೀರು ಕೊಡು ಎಂಬುದಾಗಿ ಕೇಳುತ್ತಿದ್ದಿ ಎಂಬುದಾಗಿ ಅವಳಿಗೆ ಅರ್ಥ ಆಗಿಲ್ಲ ಅವಾಗಲೂ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೋಡ್ರಿ, ಆ ವರದಾನವನ್ನು, ಆ ಬರುವ ವರದಾನಕ್ಕಾಗಿ ಎಷ್ಟು ವಂಡರ್ಫುಲ್ ಆಗಿದೆ ಈ ಒಂದು ಸಂಭಾಷಣೆ. ಯೇಸು ಕ್ರಿಸ್ತನ ಈ ಒಂದು ಕನ್ವರ್ಸೇಷನ್ ಯಾರೊಟ್ಟಿಗೆ ಕಮರುದಿನ ಸಮರ ಸ್ತ್ರೀ, ಕೇಳಿಸುವಾಗ ಸಮರ ಸ್ತ್ರೀ, ಸಮರ ಸ್ತ್ರೀ ಹತ್ರ ಈ ರೀತಿಯಲ್ಲಿ ಭಾಳ ವಿಚಿತ್ರವಾಗಿದೆ. ಯಾಕಂದ್ರೆ ಈಗ ಬರ್ತಾ ಬರ್ತಾ ನಮ್ಮ ಸೌಂಡ್ಗಳು ನಮಗೆ ಕೇಳುವುದು ಭಾಳ ಅದ್ಭುತವಾಗಿ ಕೇಳಿಸ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. 4ನೇ ಅಧ್ಯಾಯ ಈ 8ನೇ ವಚನದಲ್ಲಿ ನಾವು ನೋಡಿದ್ರೆ, ನಿನ್ನ ಹತ್ರ ಕೇಳುತ್ತಿರ್ತಕ್ಕ, ಅಂದ್ರೆ ನಮಗೆ ಪರಲೋಕದಿಂದ ಇಳಿದು ಬಂದ ದಾನ ಎಂದ್ರೆ ಅದು ವರದಾನ ಏನು? ಯೇಸು ಕ್ರಿಸ್ತನು.
ಈ ವರದಾನ ಯಾರಿಗೆ ದೊರಕಲಿಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ? ಹೊಸ ಒಡಂಬಡಿಕೆಯಲ್ಲಿದ್ದವರಿಗೆ ಹೇಳ್ತಾ ಇದ್ದಾನೆ, ನೀವು ಬಹಳ ಧನ್ಯರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನಪೂರ್ವಕದಿಂದ ಹೇಳ್ತಿರಲ್ವಯ್ಯ, ನೀವು ಬಹಳ ಧನ್ಯರು. ಯಾಕಂದ್ರೆ ಹಳೆ ಒಡಂಬಡಿಕೆ ಇದ್ದವಳು ಇದಕ್ಕಾಗಿ ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳು ಕಾತುರತೆಯಿಂದ ಕಾದು ನೋಡಿದ್ರು ಕೂಡ ಅವರಿಗಿದು ಸಿಗಲಿಲ್ಲ. ಎಷ್ಟು ಚೆನ್ನಾಗಿ ನೋಡ್ರಿ ಹೇಳ್ತಾರೆ ಅಲ್ಲಿ. ಅಬ್ರಾಮನಿಗೆ ಅಲ್ಲಿ ಹೇಳ್ತಾನೆ, ಅಬ್ರಾಮನಿಗಿಂತ ಮುಂಚೆ ಇದ್ದವನು ನಾನು. ಅರ್ಥ ಆಗಿದೆ? ಅಬ್ರಾಮಗಿಂತ ಮುಂಚೆ ಇದ್ದವನು. ಆದರೆ ಈತನ ಆಗಮನಗಾಗಿ ಅವರು ಕಾತುರತೆಯಿಂದ ಎದುರು ನೋಡಿದ್ರು ಹೊರತು ಅವ್ರಿಗೆ ಈ ಸೌಭಾಗ್ಯ ದೊರಕಲಿಲ್ಲ. ಹಾಗಾದ್ರೆ ನೀನು ಅಬ್ರಾಮಕ್ಕಿಂತ ಮುಂಚೆ ಇರುವವನಾ? ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಇದೇ ಸಂಭಾಷಣೆ ನೋಡ್ತೇವೆ. ಎಲ್ಲಿದೆ? ನಾವು ನೋಡಿದೆ, ಹೋದ ಸಾರಿ ಓದಿದ್ದೀವಲ್ಲ, 6ನೇ ಅಧ್ಯಾಯ ಅಲ್ಲಿದೆ. ಅದು ಸಮಾರಿಸ್ತೀರ ಸಹ? ಓಕೆ, ಪ್ರೈಸ್ ಲಾರ್ಡ್ ಜೀಸಸ್. ಈಗ ಹುಡುಕಾಡೋದು ಬೇಡ. ಹಲ್ಲೆಲೂಯಾ. ಭಾಳ ಸಂತೋಷವಾಯಿತು. ಸಮಾರಿಸ್ತೀರಿ ಹತ್ರನೇ ಇದೆ ಅದು. ಅದಕ್ಕಾಗಿ ಅಲ್ಲಿ ಬರೋಣ ನಾವೆಲ್ಲರೂ. ದೇವ್ರ ಮಕ್ಕಳೇ, ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಸಂಭಾಷಣೆ ಮಾಡ್ತಿರುವಾಗ ನಿನ್ನ ಹತ್ರ ಬಂದು ನಿಂತವನು ಯಾರಂದು ಗೊತ್ತಾಗಿದ್ರೆ ನೀನೇ ಕೇಳ್ತಿದ್ದಿ. ಆವಾಗ ಇವಳು ಈ ಸಂಭಾಷಣೆಯಲ್ಲಿ ಭಾಳ ವಿಚಿತ್ರವಾದ ಸಂಗತಿಯನ್ನು ಕಂಡಳು. ಆ ಕಂಡಿರ್ತಕ್ಕಂಥನು ಆರು ಗ್ರೇಟರ್ ದೆನ್ ನಮ್ಮ ಪೂರ್ವಜರಿಗಿಂತ ನೀನು ಬಹಳ ಶ್ರೇಷ್ಠನವನು ಎಂಬುದಾಗಿ ಅವಳು ಕೇಳುವಾಗ ಅವನು ಹೇಳ್ದ, ಹೌದು, ಅವರಕ್ಕಿಂತ ಮುಂದೆ ಇದ್ದ ಆತನು ಎಂಬುದಾಗಿ ಆತನು ಸಮೃದ್ಧಿಕರ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅದನ್ನು ಹೇಳಿದನು. ಆಗ ಇದನ್ನು ಸಂಭಾಷಣೆಯಲ್ಲಿ ಆ ಸಮಯದಲ್ಲಿ ಆಗ ಅಬ್ರಾಮನಿಗಿಂತ ಮುಂದೆ ಇದ್ದನು. ಹೌದು, ಅಬ್ರಾಮನಿಗಿಂತ ಮುಂದೆ ಇವನು ನನ್ನ ದಿನವನ್ನು ನೋಡೋದಕ್ಕಾಗಿ. ಯಾವ ದಿನ? ನನ್ನ ಈ ದಿನವನ್ನು ನೋಡುವುದಕ್ಕಾಗಿ ಅಬ್ರಾಮನು ಕೂಡ ಕಾತುರತೆಯಿಂದ ಕಾದು ನೋಡಿದನು, ದೂರದಿಂದ ನೋಡಿದನು. ಈ ದೂರದಿಂದ ಅಂದ್ರೆ ನೋಡುವುದಕ್ಕಾಗಿ ಸಂತೋಷ ಪಟ್ಟನು ಹೊರತು ಆತನಿಗೆ ಈ ಸೌಭಾಗ್ಯ ಸಿಗಲಿಲ್ಲ. ಆದರೆ ನಿಮಗೆ ಯಾವ ಸೌಭಾಗ್ಯವೂ ಸಿಕ್ಕಿದೆ ಎಂಬುದಾಗಿ ಎಲ್ಲ ಹೇಳ್ತಿರಲ್ವಯ್ಯ. ನನ್ನ ಪ್ರಿಯ ಸಹೋದರಿ, ಅಂಥ ಒಂದು ಸೌಭಾಗ್ಯಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಆ ಸೌಭಾಗ್ಯವನ್ನು ನಾವು ಎಂದೂ ಕಳ್ಕೊಳ್ಬಾರ್ದು. ಯಾಕಂದರೆ ಆ ನನ್ನ ಈ ದಿನವನ್ನು ಅಂದರೆ ಜನನ ದಿನವನ್ನು, ಆತನ ಬರಬೇಕಾಗಿರ್ತಕ್ಕಂಥ ಆ ಮೆಸ್ಸಯ್ಯನ ಜನನ ದಿನವನ್ನು ಯಾರು ನೋಡೋದಕ್ಕಾಗಿ ಕಾತುರತೆಯಿಂದ ಕಾದಿದ್ರು? ಅಬ್ರಹಾಮನು ನೋಡಲಿಕ್ಕೆ ಕಾತುರತೆಯಿಂದ ಕಾದನು. ಆದರೆ ಆತನು ದೂರದಿಂದ ನೋಡಿ ಆತನು ನೋಡುವುದಕ್ಕೆ ಸಂತೋಷಿಸಿದ ಹೊರತು ಆತನಿಗೆ ಆ ಸೌಭಾಗ್ಯ ದೊರಕಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಇದೇ 4ನೇ ಅಧ್ಯಾಯದಲ್ಲಿ ಸಮಾರಸ್ತ್ರೀ ಹತ್ರ ಸಂಭಾಷಣೆ ಮಾಡ್ತಿರುವಾಗ ದೊರಕಿರತಕ್ಕಂಥ ಆ ಸತ್ಯ ಇವತ್ತು ನಿಮ್ಮ ಗಮನಕ್ಕೆ ತರ್ತಾರೆ. ನೆಕ್ಸ್ಟ್, ಆ ವರದಾನ ಯಾರು? ಪರಲೋಕದಿಂದ ಇಳಿದು ಬಂದಿರುವ ವರದಾನ ಯಾವುದು? ಪರಲೋಕದಿಂದ ಇಳಿದು ಬಂದಿರತಕ್ಕಂಥ ವರದಾನ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನನ್ನು ರುಚಿ ನೋಡಿದ್ರ ಅಂತ ಹೇಳ್ತಾನೆ. ವರದಾನವನ್ನು ರುಚಿ. ಏನು ರುಚಿ ನೋಡಿದೇವೆ ಯೇಸು ಕ್ರಿಸ್ತನನ್ನು? ಏನು ರುಚಿ ನೋಡಿದೇವೆ? ಫಸ್ಟ್ ಬಂದ ಕೂಡಲೇ ಏನು ರುಚಿ ನೋಡಿದೇವೆ? ಯೇಸು ಕ್ರಿಸ್ತನ ಬಂದ ಕೂಡಲೇ ಏನು ರುಚಿ ನೋಡಿದೇವೆ? ಮೊದಲನೇದಾಗಿ ದರಿದ್ರದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಆತನ ಮೊದಲು ಮಾಡಿರುವ ಅದ್ಭುತ ಏನ್ರಿ? ಕಾನಾನ್ ದೇಶದಲ್ಲಿ ಕಾನಾ ಊರಿನಲ್ಲಿ ಬಡತನದಲ್ಲಿ 7 ದಿವಸ ಮದುವೆ ಆಗಬೇಕಾಗಿದ್ದು 4ನೇ ದಿವಸಕ್ಕೆ ಎಲ್ಲ ಮುಗಿದೋಯ್ತು. ದ್ರಾಕ್ಷರಸ ಮಾತ್ರ. ಆ ಒಂದು ಮಾನ ಹರಾಜಾಗುವ ಸಮಯದಲ್ಲಿ ಅವರು ದುಡ್ಡಿಲ್ಲದ ಆಹಾರ, ಆ ಒಂದು ದ್ರಾಕ್ಷರಸದ ಮಾನ ಹರಾಜಾಗುವ ಸಮಯದಲ್ಲಿ ಆತನು ಅವರಿಗೆ ಬೇಕಾಗಿರುವ ಅಗತ್ಯ ಸುಮಾರು 6.5 ಲಕ್ಷ, ಇವತ್ತಿಗೆ 6.5 ಲಕ್ಷ ವೆಚ್ಚದಷ್ಟು ದ್ರಾಕ್ಷರಸವು, 3 ದಿನದ ದ್ರಾಕ್ಷರಸವು ಅವರಿಗೆ ತಿರುಗಿ ಉಂಟಾಗುವಂತೆ ನೀರಿನಿಂದ ದ್ರಾಕ್ಷರಸನ್ನು ಕೊಟ್ಟು. ಲಕ್ಷ ಕೇಳ್ತೀರ ಅಲ್ಲೂಯ? ರುಚಿ. ಹಲೋ, ಏನು ರುಚಿ ತೋರಿಸಿದಾನೆ ಆತನು? ದ್ರಾಕ್ಷಾರಸದ ರುಚಿ. ಆ ರುಚಿ ಮತ್ತು ಹೇಳ್ತೇನೆ, ದ್ರಾಕ್ಷಾರಸ ರುಚಿ ಏನಂದ್ರೆ ಅದ್ಭುತಗಳು. ಏನ್ ಮಾಡಿದಾನೆ ಆತನು? ಅದ್ಭುತಗಳು, ಸೂಚಕಗಳು, ಮಹತ್ವಕಾರಿಗಳು ರುಚಿ ನಾವು ನೋಡಿದ್ದೇವೆ. ಹಲ್ಲೆಲೂಯ. ನೋಡ್ರಿ ಹೇಗಿದೆ, ನೋಡ್ರಿ ಹೆಂಗ್ ರುಚಿ ನೋಡಿದೇವೆ ಒಂದು. ಹೀಬ್ರಿಯರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಎಷ್ಟು ಅದ್ಭುತವಾದಂತಹ ಜ್ಞಾನಿಗಳು ರೀ ಬೈಬಲ್ ವಿದ್ವಾಂಸರು ಪೂರ್ವದಲ್ಲಿ. ಆಲ್ಬರ್ಟ್ ಬರ್ನ್ಸ್ ಅನ್ನತಕ್ಕಂಥ ವ್ಯಕ್ತಿ, ದೈವ ಸುವಾರ್ತಿಕನು.
ಆತನ ಕಾಮೆಂಟ್ರಿಯಲ್ಲಿ ಬಹಳ ಅದ್ಭುತವಾಗಿ ಇವುಗಳನ್ನು ವರ್ಣಿಸಿದ ಕಂಪ್ಲೀಟ್ ರೆಫರೆನ್ಸ್ ಕೊಡ್ತಾನೆ. 2ನೇ ಅಧ್ಯಾಯ ಹಿಬ್ರಿಯರ ಬರೆದ ಪತ್ರಿಕೆ 4ನೇ ವಚನ, ಗಾಡ್ ಆಲ್ಸೋ ಬೇರಿಂಗ್ ದ ವಿಟ್ನೆಸ್ ಬೋತ್ ವಿತ್ ಸೈನ್ಸ್ ಅಂಡ್ ವಂಡರ್ಸ್ ವಿತ್ ವೇರಿಯಸ್ ಮಿರಾಕಲ್ಸ್ ಅಂಡ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಅಕಾರ್ಡಿಂಗ್ ಟು ಹೀಸ್ ಓನ್ ವಿಲ್ ದ ಸನ್ ಅಂದ್ರೆ ಮನುಷ್ಯ ಕುಮಾರನು ಮನುಷ್ಯನು ದೇವರಕ್ಕಿಂತ ಕಡಿಮೆಯಾಗಿ ಮಾಡಿದನೆಂಬುದಾಗಿ ಓದ್ತಿರ ಮಾತನ್ನು. ಆ ಮಾತು ಇದರೊಳಗೆ ಒಳಗೊಂಡಿರುವುದಿಲ್ಲ. ಓದ್ರಿ 2ನೇ ಅಧ್ಯಾಯ 4ನೇ ವಚನ ಹಿಬ್ರಿಯರ ಬರೆದ ಪತ್ರಿಕೆ. ದೇವರು ಸಹ ಯಾವ ಸೂಚಕ ಕಾರ್ಯಗಳು? ಪರಲೋಕದ ಪ್ರಭಾವದಿಂದ ಉಂಟಾಗಿರ್ತಕ್ಕಂಥ ಸೂಚಕ ಕಾರ್ಯಗಳನ್ನು. ಯಾವ ಸೂಚಕ ಕಾರ್ಯಗಳು ಏನಂದ್ರಿ? ಫಸ್ಟ್ ಸೂಚಕ ಕಾರ್ಯ ಅಂತ ಕೊಡಲಾಗೋದಿಲ್ಲ. ಏನು ಸೂಚಕ ಕಾರ್ಯ ಮಾಡಿದಾನೆ? ನೀರನ್ನು ದ್ರಾಕ್ಷರಸನು. ನಾನು ಹೆಂಗೋ ದ್ರಾಕ್ಷರಸನ್ನು ನೀರು ಮಾಡಿದ ಅಂತ ಹೇಳಿಲ್ಲ ಯಾವ. ಅಲ್ಲೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ನೀರನ್ನು ದ್ರಾಕ್ಷರಸನ್ನು ಮಾಡುವ ಸೂಚಕ ಕಾರ್ಯವನ್ನು ಮಾಡಿ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದಂತ ಮಹತ್ವ ಕಾರ್ಯಗಳನ್ನು ನಡೆಸಿ ತನ್ನ ಸ್ವಂತ ಚಿತ್ತಾನುಸಾರವಾಗಿ ಪವಿತ್ರಾತ್ಮ ವರಗಳಿಂದ ದಾನಗಳಿಂದ ಪವಿತ್ರಾತ್ಮ ದಾನಗಳಿಂದಲ್ಲ ಪವಿತ್ರಾತ್ಮ ದಾನದಿಂದ ನಮ್ಮಲ್ಲಿ ದಾನ ಅಂತಿದೆ. ದಾನದಿಂದ ಅವರಿಗೆ ಸಾಬೀತು ಮಾಡಿದನು, ಸಾಕ್ಷಿ ಕೊಟ್ಟನು, ಅಂದ್ರೆ ಪ್ರೂವ್ ಮಾಡಿದನು. ಹಲೋ, ಕೇಳ್ತಾ ಇದ್ರಿ? ಅಂದ್ರೆ ದೇವರ ಪರಲೋಕದಿಂದ ಬಂದಿರುವ ದಾನ, ವರದಾನ ಯಾರು? ಯೇಸು ಏನು ರುಚಿ ಕೊಟ್ಟಿದ್ದಾನೆ ಜನರಿಗೆ? ಅವರ ಜೀವನದಲ್ಲಿ. ಅದಕ್ಕೆ ಪರಲೋಕ ಹೆಂಗಿದೆ ಯಾರು ನೋಡಿದಿವಿ? ನೀವು ನೋಡಿದ್ಯಾ? ಸ್ವತಂತ್ರ ಯಾರು ನೋಡಿದ್ದಾರೆ? ಹಲೋ, ಯೇಸು ತೋರಿಸ್ತಾ ಇದ್ದಾನೆ. ಇವತ್ತಿಗೂ ಯೇಸು ನಮ್ಮ ಮಧ್ಯದಲ್ಲಿದ್ದು ಆ ರುಚಿಯನ್ನು ತೋರಿಸ್ತಾ ಇದ್ದಾನೆ. ಬಡತನ, ಅದಕ್ಕೆ ಬಡವರಿಗೆ ಸುವಾರ್ತೆ, ಒಳ್ಳೆ ವಾರ್ತೆ, ಅವರ ಜೀವನದಲ್ಲಿ ಬಡತನವನ್ನು ಹೋಗಲಾಡಿಸಿ ಅವರಿಗೆ ಸುಖವನ್ನು ಕೊಡ್ತಕ್ಕಂಥವನು, ಸಮೃದ್ಧಿಯನ್ನು ಕೊಡ್ತಕ್ಕಂಥವನು ಈ ರುಚಿ, ಪರಲೋಕದ ರುಚಿ ಮೊದಲೇ ಕೊಡ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ ಎಂಬ ವರದಾನವು ಭೂಮಿ ಮೇಲೆ ಬಂದು, ಅದಕ್ಕೆ ಹೇಳ್ತಾನೆ ತಿರು ಸಾಮನೆ ಕೋನಾಯಗರಿಗೆ ಮಾಲೂಮ್ ಪಡೆಯೋದು. ಯಾರು ಹೇಳ್ತಾ ಇದ್ದಾನೆ? ಸಮರಸ್ತಿಗೆ ಹೇಳ್ತಾನೆ, ನಿನ್ನ ಮುಂದೆ ಬಂದು ನೀರು ಕೇಳುವನು ಪರಲೋಕದ ವರದಾನವೆಂದು ನೀನು ತಿಳಿದಿದ್ರೆ ನೀನು ಆತನ ಕಡೆನೇ ನೀರು ಕೇಳುತ್ತಿದ್ದಿ, ಆಗ ನೀರು ದ್ರಾಕ್ಷರಸವಾಗಿ ನೀನು ಕುಡಿತಿದ್ದಿ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ, ಆ ಸುಖ ಜೀವಮಾನ ಕಾಲವಿಲ್ಲ, ಆ ಪರಲೋಕದ ಸುಖ, ಆ ನೀರು ಕುಡಿದ ಮೇಲೆ ನಿನಗೆ ಯಾವತ್ತಿಗೂ ನೀರಡಿಕೆಯೂ ಆಗೋದಿಲ್ಲ. ಯಾವ ನೀರಡಿಕೆ? ನಿನ್ನ ಆತ್ಮ, ಪ್ರಾಣ, ದೇಹದ ಯಾವ ನೀರಡಿಕೆ ಆಗೋದಿಲ್ಲ. ಸಮೃದ್ಧಿ, ತೃಪ್ತಿಯಾಗಿರ್ತೀನಿ ನೀನು, ಪ್ರತಿದಿನ ತೃಪ್ತಿಯಾಗಿರ್ತೀನಿ. ಹಲ್ಲೆಲೂಯಾ. ಇದು ಪರಲೋಕದಿಂದ ಇಳಿದು ಬಂದಿರುವ ದಾನದ ರುಚಿ. ಆ ದಾನ ಯಾರು? ಕರ್ತನಾದ ಯೇಸು ಕ್ರಿಸ್ತನ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಎರಡನೇದಾಗಿ ನೋಡ್ರಿ, ವಿ ಟೇಸ್ಟೆಡ್, ಹ್ಯಾವ್ ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್. ಅದು ನಿಮ್ಮಲ್ಲಿದೆ. ಓದ್ತಿರಮ್ಮ, ತಲೆ ಅಲ್ಲಿಗಾಡಿಸೋಲ್ಲ, ನೋಡಿ ಹೋದ್ರಿ. ಹಿಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದೇ ಮಾತಲ್ಲಿ 5ನೇ ವಚನ ಹೇಳಲಾಗಿದೆ, ಗುಡ್ ವರ್ಡ್. ನಿಮ್ಮಲ್ಲಿ ಏನಿದೆ? ವಾಕ್ಯ ಅಂತ ಐತ್ರಿ, ನಂಗೆ ಗೊತ್ತೈತಿ, ನಿಮ್ಗೆ ಭಾಳ ನೆನಪಿರುತ್ತೆ. 5ನೇ ವಚನಕ್ಕೆ ಬಂದ್ಬಿಡ್ರಕ್ಕ. ದೇವರ ವಾಕ್ಯ, ಅದೇ ದೇವರ ವರ್ಡ್ ಇಲ್ಲ ಅಲ್ಲಿ. ಇಂಗ್ಲೀಷಲ್ಲಿ ಇಲ್ಲ, ಅಲ್ಲಿ ಕನ್ನಡದಲ್ಲಿ ಇದೆ. ಭಾಳ ಪರವಾಗಿಲ್ಲ, ಕರೆಕ್ಟ್ ಹೇಳ್ಯಾರ ಅವರು. ಪಾಪ ನಂದು ತಪ್ಪಾಯ್ತೇನೋ. ದೇವರ ವಾಕ್ಯದ ಒಳ್ಳೆತನದ ರುಚಿ ಅಂತಿದೆ. ದ ಗುಡ್ನೆಸ್ ಆಫ್ ವರ್ಡ್ ಆಫ್ ಗಾಡ್, ಶ್ರೇಷ್ಠ ಅಂತಿದೆ. ಇಂಗ್ಲಿಷಲ್ಲಿ ಹಂಗಿಲ್ಲ. ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ನೀವು ದೇವರ ಒಳ್ಳೆ ವಾಕ್ಯದ ರುಚಿಯನ್ನು ನೋಡಿದ್ದವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಾಯ್ತು. ಇದು ಮೊದಲೊಂದು ಮುಗಿಸ್ತಾ ಇದ್ದೇನೆ. ಅದು ಮೊದಲನೇದು ಮುಗಿಸ್ತೇನೆ, 2ನೇದು 3ನೇದು ಮುಗಿಸ್ತೇನೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತೀರ ಅಲ್ಲಿ. ಮೆಸೇಜ್ನಲ್ಲಿ ಫಾಲೋ ಅಪ್ ಮಾಡ್ತೀರಿ ನೀವು. ನಾನು ನಿಮ್ಮನ್ನು ಫಾಲೋ ಅಪ್ ಮಾಡಿದ್ರೆ ಉಲ್ಟಾ ಆಗ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಲಕ್ಷ್ಯ ಹುಡುಗತ್ರಿ, ವಾಕ್ಯದ ರುಚಿ ನೋಡಿದ್ರಾ? ಗೊತ್ತಿದೆ ವಾಕ್ಯದ ರುಚಿ? ಗೊತ್ತಾಯ್ತು ತಗೋ ನಮಗೆ. ಆ ಫೇಸ್ ಕಟ್ ಇಂಪ್ರೆಷನ್ ಹೊಡೆದು ಕೂಡ ಗೊತ್ತಾಯ್ತು ತಗೋ ನಮಗೆ. ಹಲ್ಲೆಲೂಯಾ. ಎಲ್ಲ ಹೇಳ್ತಾರಲ್ಲ, ಎಷ್ಟು ಸಂತೋಷವಾಗಿ ಕೂತಿದ್ದಾರೆ ನಮ್ಮ ಬೈಬಲ್ ವಿದ್ವಾಂಸರು. ಅದು ಎಂಥದ್ದು ದೊಡ್ಡ ದೊಡ್ಡ ಜನರು ಬರ್ಕೊಳಕತ್ತಾರಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದು 8ರಲ್ಲಿದ್ದಲ್ಲ. ಸರಿ, ಓದ್ಕೊಂಡು ಬಿಡವ ನೀವು.
ಯೋಹಾನ 8:56 ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಏನಂತ ತಿಳ್ಕೊಂಡು, ನಿಮ್ಮ ಮೂಲ ಪುರುಷನಾದ ಅಬ್ರಾಮನು ನನ್ನ ದಿನವನ್ನು, ಈ ವರದಾನವು ಬರುವ ದಿನವನ್ನು ನೋಡೇನೆಂದು, ಇನ್ನೂ ನೋಡಿಲ್ಲ, ನೋಡುವುದಕ್ಕಾಗಿ ಉಲ್ಲಾಸಪಟ್ಟನು. ಆದರೆ ನೋಡದೇ ಇದ್ದವನೇ ಇಷ್ಟು ಅಬ್ರಾಮು ಇಷ್ಟು ಆಶೀರ್ವದಿಸಲ್ಪಟ್ಟು ಸಮೃದ್ಧಿ ತುಂಬಿ ಒಂದು ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿದ್ದಾನಂದ್ರೆ, ಹಲ್ಲೆಲೂಯ, ಎಲ್ಲರೂ ಹೇಳ್ತಾರಲ್ವಯ್ಯ. ಈಗ ನೋಡಿದ್ದವ್ರು ನಾವೆಷ್ಟು ಅದೃಷ್ಟವಂತರು, ಎಷ್ಟು ಧನ್ಯರಾಗಿರ್ಬೇಕು. ಹಲ್ಲೆಲೂಯ. 8 ಯೋಹಾನ ಸುವಾರ್ತೆ 56 ಎಲ್ಲರೂ ಹೇಳ್ತಾರಲ್ವಯ್ಯ. ಈಗ ನಾವು ಅಂಶಕ್ಕೆ ಬರೋಣ. ಈಗ ವಾಕ್ಯ ಅಂದ್ರೆ ದೇವರ ವರದಾನ ಆಗಿರ್ತಕ್ಕಂಥ ಯಾರು? ಯೇಸು ಕ್ರಿಸ್ತನು. ಎರಡನೇದಾಗಿ ಏನಿದೆ? ವಾಕ್ಯದ ರುಚಿ. ಎಲ್ಲಿಂದ ಬಂದಿರುವ ವಾಕ್ಯ? ದೇವರ ವಾಕ್ಯದ ರುಚಿ ನೋಡಿದ್ದವರು. ಹೀಬ್ರಿಯರ ಬರೆದ ಪತ್ರಿಕೆ 6:4 ವಚನವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಯ್ಯ. ಈಗ ಆ ವಾಕ್ಯದ ರುಚಿ, ಹೇಗೆ ನೋಡ್ತಾ ಇದ್ದೇವೆ? ಯೇಸು ಕ್ರಿಸ್ತನು ಇಸ್ರಾಯೇಲ್ ಜನಾಂಗಕ್ಕೆ, ಪ್ರಪಂಚ ವಿಶ್ವದವರೆಲ್ಲರಿಗೆ ಆತನು ತನ್ನ ಉಪದೇಶಗಳು, ಅರ್ಥ ಆಗ್ತದೆ, ತನ್ನ ಉಪದೇಶಗಳಿಂದ, ತಾನು ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ನಿಯಮಗಳಿಂದ, ಜೀವನದ ಮೌಲ್ಯಗಳಿಂದ ಮತ್ತು ಕಟ್ಟಳೆಗಳು, ಇವೆಲ್ಲವೂ ನಾವು ರುಚಿ ನೋಡ್ತಾ ಇದ್ದೇವೆ. ಈಗ ಅದು ರುಚಿ ಯಾರು ನೋಡಿಲ್ಲ ಅವ್ರು ರಕ್ಷಣೆ ಹೊಂದಿಲ್ಲ ಅಂತ ಅರ್ಥ. ಪರಲೋಕ ಬಂದು ಅವಾಗ ಸುಖ ಅಲ್ರಿ. ಈಗ ಪರಲೋಕ ರಾಜ್ಯದ ಸುಖ ಇವತ್ತು ನೋಡ್ತಾ ಇದ್ದೀವಿ ನಾವು. ನೋಡದಿದ್ರೆ ಈಗ ನೋಡ್ರಿ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ರುಚಿಯನ್ನು. ಅದಕ್ಕಾಗಿ ಹೇಳ್ತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರು? ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್. ದೇವರ ಒಳ್ಳೆ ವಾಕ್ಯದ ರುಚಿಯನ್ನು ನೋಡಿದ್ದವರು. ನೋಡಿದ್ದೀರಿ? ಅದು ರುಚಿ ಏನಂದ್ರೆ ರೋಗಗಳಿಂದ ಗುಣಮುಖರಾದರು. ಹಲ್ಲೆಲೂಯಾ. ದೆವ್ವ ಪೀಡಿತರು ಬಿಡುಗಡೆ ಆದರು. ರಾತ್ರಿ ಹಗಲು ಭಯ ದಿಗುಲು ಚಿಂತೆ, ನೆಮ್ಮದಿಲ್ಲದ ಜೀವನದಿಂದ ಬಿಡುಗಡೆ ಆಗಿ ಸುಖ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ಆ ಪರಲೋಕದ ಶಾಂತಿ ಅವರಿಗೆ ದೊರಕಿತು. ಅಂದರೆ ಪರಲೋಕದ ರುಚಿ ಈಗಲೂ ನೋಡ್ತಾ ಇದ್ದಂಥವ್ರು. ಆಮೇಲೆ ಕ್ಷಮಿಸುವುದನ್ನು ಕಲಿಸ್ಕೊಟ್ಟಿದ್ದಾನೆ. ಎಲ್ಲರ ಜೊತೆಲಿ ಜಗಳ ಮಾಡ್ತಾ ಇರೋದಲ್ಲ, ಎಲ್ಲರ ಜೊತೆಲಿ ಸಾಧ್ಯವಾದಷ್ಟು ಸಮಾಧಾನವಾಗಿ, ಪ್ರೀತಿಯಿಂದ, ಕರುಣೆಯಿಂದ, ದಯದಿಂದ ಶತ್ರುಗಳನ್ನು ಕೂಡ ಕ್ಷಮಿಸ್ತಾ, ಇವೆಲ್ಲ ವಾಕ್ಯಗಳನ್ನು ಕಳಿಸಿಕೊಟ್ಟು ಆ ವಾಕ್ಯದಿಂದ ಉಂಟಾಗತಕ್ಕಂಥ ಆನಂದ ಹರ್ಷದ ರುಚಿ ನೋಡ್ತಾ ಇದ್ದೀವ. ಅದಕ್ಕೆ ಆತನ ಹೇಳ್ತಾನೆ, ಯಾರವರು? ನಮ್ಮ ಡೇವಿಡ್, ಅರಸನಾದ ದಾವೀದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಅಂದರೆ ಅದು ಹಿಂಗಿರ್ಬೇಕು. ಅವಾಗಾದ್ರೆ ಕೇಳ್ತಾರೆ, ಇಲ್ಲ ಕೇಳೋದಿಲ್ಲ. ಅವ್ರಿಗೆ ವಾಕ್ಯ ಅದ್ರಲ್ಲಿ ಯಾವಾರ ನಮ್ಗೊಟ್ಟು ನೆಟ್ಟುಂಡಲ್ಲ, ಹರಟೆ ಹೊಡೆದಾಗಿದ್ರೆ ಕ್ಲಿಕ್ ಆಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆ ದಾವೀದನು ಹೇಳ್ತಾನೆ, ಹಲ್ಲೆಲೂಯಾ, ನಿನ್ನ ವಾಕ್ಯವು ಬಂಡೆಯಲ್ಲಿರುವ ಜೇನಿನ ಸಿಹಿಯಷ್ಟು ರುಚಿಯಾಗಿದೆ. ರುಚಿಸಿ ನೋಡ್ರಿ ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ. ಅಂದರೆ ಅರ್ಥ ಏನು? ಪರಲೋಕದ ಸುಖ ರುಚಿ ನೋಡ್ಬೇಕೆಂಬುದಾಗಿ. ನೋಡ್ರಿ, ರುಚಿಸಿ ನಿಮ್ಮಲ್ಲಿ ಏನಿದೆ ಅನುಭವಿಸಂತೆ. ಅಕ್ಕ ಬಂದಾರ ತೆಲುಗು ಅವರು. ಹೌದು, ಹೀಬ್ರು 6ನೇ ಅಧ್ಯಾಯ 4ನೇ ವಚನ ಓದ್ರಿ. ಅದರಲ್ಲಿರುವ ಸ್ವಲ್ಪ ಮಧುರವನ್ನು ನೋಡೋಣ. ತೇನೆ ಒಂಟಿ ತೆಲುಗು ತೇಟ, ತೆಲುಗುಗೆ ಒಂದು ಹೆಸರಿದೆ. ತೇನೆ ಒಂಟಿ ತೆಲುಗು, ಜೇನಿನಂತ ತೆಲುಗು ಅಂತೆ. ಓದಕ್ಕ. ಒಂದು ಸಾರಿ ಮನವರಿಕೆಯಿಂದ ಜ್ಞಾನೋದಯವಾಗಿ, ಅಂಡರ್ಲೈನ್ ಮಾಡಿ, ಪರಲೋಕ ಸಂಬಂಧವಾದಂತ ವರವು ರುಚಿ. ಇಲ್ಲೇ ರುಚಿ ಇದೆ ನೋಡ್ರಿ, ಚೆನ್ನಾಗಿದೆ. ನಿಮ್ಮ ತರ್ಜುಮೆ ಚೆನ್ನಾಗಿದೆ ಸಿಸ್ಟರ್. ಯಾಕಂದ್ರೆ ರುಚಿ ಕಿವಿಯಿಂದ ನೋಡ್ಲಿಕ್ಕೆ ಬರೋದಿಲ್ಲ, ರುಚಿ ಕಣ್ಣಿಂದ ನೋಡ್ಲಿಕ್ಕೆ ಬರೋದಿಲ್ಲ. ರುಚಿ ನೋಡಿ ಪರಿಶುದ್ಧಾತ್ಮದಲ್ಲಿ ಪಾಲುಗಾರರಾಗಿ ದೇವರ ಒಳ್ಳೆ ವಾಕ್ಯವನ್ನು ನೋಡಿ, ದೇವರ ಒಳ್ಳೆ ವಾಕ್ಯವನ್ನು ಹಾಗೂ ಬರಬೇಕಾಗಿರುವ ಯುಗ ಸಂಬಂಧವಾದಂತ ಆ ಪ್ರಭಾವದ ಶಕ್ತಿಯನ್ನು ರುಚಿಸಿದ ನಂತರ ಬಿದ್ದು ಹೋದರೆ ಅವನು ಯಾವತ್ತೂ ಮನಸ್ಸಾಂತರಕ್ಕೆ ಬರೋದಿಲ್ಲ. ನನ್ನ ಪಾಯಿಂಟ್ ಅದಲ್ಲ ಸಿಸ್ಟರ್. ನನ್ನ ಪಾಯಿಂಟ್ ಏನು ಗೊತ್ತಿದೆ? ಬರುವ ಯುಗದಂದ್ರೆ ಒಂದು ಮೊದಲನೇದು ನಾವು ನೋಡಿದೆ ದೇವರ ವರದಾನ, ಅದು ನಮಗೆ ಸಿಕ್ಕಿದೆ. ಯಾರು? ಯೇಸು ಕ್ರಿಸ್ತನು. ನೆಕ್ಸ್ಟ್ ವಾಕ್ಯದ ಸುಖನು
ಹಳೆ ಒಡಂಬಡಿಕೆಯಲ್ಲಿದ್ರು, ಅವ್ರಿಗೂ ಅದರ ವಾಗ್ದಾನವು ನೆರವೇರಿತು. ಉಪದೇಶಗಳಿಂದ ಅವರು ಕೂಡ ಆಶೀರ್ವದಿಸಲ್ಪಟ್ರು. ಅವರಕ್ಕಿಂತ ಯಾರು ಧನ್ಯರೇ? ಕ್ರಿಸ್ತ ಶಕದ ನಂತರ ಹುಟ್ಟಿರುವ ನಾವೆಲ್ಲರೂ ಧನ್ಯರು. ಅದಕ್ಕಾಗಿ ಈಗ ನಾವು ಓದಿದ್ದೀವಿ ಏನಂತ ಹೇಳ್ಕೊಂಡು, ಆ ವಾಕ್ಯದ ರುಚಿ ಎಂಬುದಾಗಿ. ಅದ್ರ ಲಾಸ್ಟಲ್ಲಿ ಅನುಭವಿಸಿ ಅಂತ ಹೇಳಿದೆ ಸಿಸ್ಟರ್. ಅದು ಅನುಭವಿಸೋದು ಅನ್ನೋ ಪದ ಇಲ್ಲ, ಅಲ್ಲಿ ಏನು ಹೇಳಲಾಗಿದೆ, ಅಲ್ಲಿ ಕೂಡ ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್ ಅಂಡ್ ದ ಪವರ್ ಆಫ್ ದ ಏಜ್ ಟು ಕಮ್. ಅಂದ್ರೆ ಬರುವ ಯುಗದ ಸಾಮರ್ಥ್ಯ, ಪ್ರಭಾವ, ಶಕ್ತಿಯನ್ನು ರುಚಿಸಿ, ಅನುಭವ ತೆಗೆದು ರುಚಿಸಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಮೂಲ ಭಾಷೆ ಓದೋರು ಬಂದಿದ್ದಾರೆ ನಂತರ. ಹಲ್ಲೆಲೂಯಾ, ವೆರಿ ಗುಡ್, ಕರೆಕ್ಟ್ ಇದೆ ಸಿಸ್ಟರ್. ಇಲ್ಲಿ ನಮ್ಮ ಇಂಗ್ಲಿಷ್ ಬೈಬಲ್ ಕೂಡ ಅದೇ ಇದೆ. ಅದಕ್ಕಾಗಿ ರುಚಿಸಿ ಅನ್ನೋ ಪದ ನಾನು ಯಾಕೆ ಹೇಳ್ತಾ ಅಂದರೆ, ನಿಮ್ಮ ಜೀವಮಾನ ಕಾಲವೆಲ್ಲ ಆ ಬರುವ ಯುಗದ ರುಚಿ. ಅಂದರೆ ಬರುವ ಯುಗ ಅಂದರೆ ಯಾವುದ್ರಿ? ಈಗ ತಾನು ಹೇಳಿದಿನಲ್ಲ, ಸಹಸ್ರ ವರ್ಷ, ಮಿಲಿಯನಿಯಂ, వెయ్యేండ్ల పరిపాలనం తెలుగు భాషలో. ಯೇಸುಕ್ರಿಸ್ತನು ರಾಜಾದಿರಾಜವಾಗಿ ಇಳಿದು ಯೆರೂಸಲೇಮ್ ಕ್ಯಾಪಿಟಲ್ ಆಗಿ, ರಾಜಧಾನಿಯಾಗಿ, ಅಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಲ್ಪಟ್ಟ ಸಿಂಹಾಸನದಲ್ಲಿ ಆಸೀನರೂಢನಾಗಿ ಪ್ರಪಂಚವೆಲ್ಲ ಪರಿಪಾಲನೆ ಮಾಡುವಾಗ ಆ ದಿನಗಳಲ್ಲಿ ಏನಿರ್ತದೆ? ಮರಣ ಇರೋದಿಲ್ಲ, ನಿತ್ಯ ಜೀವ ಇರ್ತದೆ. ಹಲ್ಲೆಲೂಯಾ. ಯಾವ ದಿನದಲ್ಲಿ? ಆ ದಿನದಲ್ಲಿ. ಹೌದಾ? ಈಗ ಆ ದಿನದ ರುಚಿ ಇವತ್ತು ನೋಡ್ಬೇಕಲ್ಲ ನಾವು. ಅದಕ್ಕಾಗಿ ಯಾರ್ಯಾರು ಯೇಸುವನ್ನು, ಕಳಿಸಲ್ಪಟ್ಟಿರ್ತಕ್ಕಂಥ ಆ ದೈವಕುಮಾರನನ್ನು ಅರ್ಥ ಮಾಡಿಕೊಂಡಿದ್ರು, ಅವರು ನಿತ್ಯ ಜೀವವನ್ನು ಹೊಂದಿದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತಾರೆ. ಅಂದರೆ ಬರುವ ಯುಗದ ಸುಖ ಈಗಲೇ ನಿಮಗೆ ಸಿಕ್ಕಿದೆ. ಆವಾಗ ಏನಿಲ್ಲ, ಕಣ್ಣೀರು ಇಲ್ಲ, ರೋಗ ಇಲ್ಲ. ಈಗ ಯೇಸು ಬಂದಿದ್ದಾನೆ, ಇದ್ದ ರೋಗವನ್ನು ಗುಣಪಡಿಸಿ ಆರೋಗ್ಯ ಜೀವನವನ್ನು ಪ್ರಸಾದಿಸಿ. ಅಂದರೆ ಅರ್ಥನು ಬರುವ ಯುಗದ ರುಚಿ ಇವತ್ತು ನೋಡ್ತಾ ಇದ್ದೀವಿ ನಾವು. ವಾಟ್ ಎ ಬೈಬಲ್ ಟೀಚರ್ಸ್ ರೀ. 400 ಏನಕ್ಕೆ 300 ವರ್ಷ, 400 ವರ್ಷ, 200 ವರ್ಷದ ಕೆಳಗೆ ಬೈಪಟ್ ಮಾಡಿದವರು ಬರೆದಿದ್ದಾರೆ ಇದನ್ನು. ಬೈಬಲ್ ಅಧ್ಯಯನ ಮಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ಇಷ್ಟು ವಾಕ್ಯವನ್ನು ಕೇಳಿದ್ರು ಕೂಡ ಎಷ್ಟೋ ಜನ ಮಾರ್ಪಾಟ ಆಗ್ತಾ ಇದ್ದಾರೆ ಅಂತೇಳಿ ನನ್ನ ಹಾರೈಕೆ, ನನ್ನ ನಿರೀಕ್ಷೆ. ವಾಕ್ಯದ ರುಚಿ ಹೇಳಿದ್ದೇನೆ. ವಾಕ್ಯದ ರುಚಿ ಏನು? ಆತನ ವಾಕ್ಯದ ರುಚಿ ನೋಡಿದೆ ನಾವು. ಹಲೋ, ನೀನು ಬಿಡುಗಡೆ ಹೊಂದಿದಿ. ಏನು ಹೇಳ್ತಾನೆ ಆತನ? ಹೆಂಗೆ ವಾಕ್ಯನ? 18 ವರ್ಷದಿಂದ ಗೋಣಬೆನ್ನ ರೋಗದಿಂದ, ದೆವ್ವ ಬಡಿತದಿಂದ ಪೀಡಿತಲಾಗಿರ್ತಕ್ಕಂಥ ನೀನು ಬಿಡುಗಡೆ ಹೊಂದಿದಿ ಎಂಬುದಾಗಿ ಹೇಳಿದಾನೆ. ಅಂದರೆ ವಾಕ್ಯ ಏನು ಮಾಡ್ತಾ ಇದೆ? ವಾಕ್ಯದ ದಾನ ಏನು ಮಾಡ್ತಾ ಇದೆ? ಪರಲೋಕದ ಸುಖದ ರುಚಿಯನ್ನು ತೋರಿಸ್ತಾ ಇದೆ. ಒಂದು ಪರಲೋಕದಿಂದ ಬಂದಿರುವ ದಾನ ಯೇಸು ಕ್ರಿಸ್ತನು, ಇನ್ನೊಂದು ವಾಕ್ಯ. ಅಂದರೆ ಹಳೆ ಒಡಂಬಡಿಕೆಯಿಂದ ಹಿಡಿದುಕೊಂಡು ಯೇಸು ಕ್ರಿಸ್ತನು ಬೋಧಿಸುವ ವಾಕ್ಯದವರೆಗೂ. ಎಲ್ಲರೂ ಹೇಳ್ತಿರಲ್ವಯ್ಯ. ಮೂರನೇದು, ನಾವು ಬರುವ ಯುಗದ ಪ್ರಭಾವ, ಸಾಮರ್ಥ್ಯ, ಶಕ್ತಿ ಈಗಲೇ ರುಚಿಸಿ ನೋಡುವಿರಿ. ಎಲ್ಲರೂ ಹೇಳ್ತಿರಲ್ವಯ್ಯ. ವಾಟ್ ಇಂಟ್ರೆಸ್ಟಿಂಗ್ ಇದೆ. ಈಗ ಬರುವ ಯುಗ ಅನ್ನೋದು ಬೈಬಲಲ್ಲಿ, ಅದಕ್ಕೆ ಸಹಸ್ರ ವರ್ಷ ಅಂದರೆ ಭೂಮಿ, ಆಕಾಶ, ಮನುಷ್ಯರ ಪಾಪವು ತುಂಬಿ ಹೋಗಿದ ನಂತರ ಭೂಮಿ ಆಕಾಶ ದಹಿಸಲ್ಪಟ್ಟು ತೀರ್ಪಾಗಿ ಮತ್ತು ಪವಿತ್ರರನ್ನು ಹೊಸ ಆಕಾಶ ಹೊಸ ಭೂಮಿಗೆ ಸೃಷ್ಟಿಸಿ ಅದರೊಳಗೆ ಅವರು ಸುಖಿಸುವಂತೆ, ಆನಂದಿಸುವಂತೆ, ಏದೇನು ತೊಡದ ಸುಖ ಅವರಿಗೆ ದೊರಕುವಂತೆ ಆತನು ಇದನ್ನು ಮಾಡು ಎಂಬುದಾಗಿ ಯೆಶಾಯ ಪ್ರವಾಚನ ಪುಸ್ತಕದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಪ್ರಕಟಣೆ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದು ಹೇಳಿದೆ ಬರುವ ಯುಗದ ಪವರ್ ಎಂಬುದಾಗಿ ಹೇಳಿದೆ. ಏನು? ಬರುವ ಯುಗದ ಪವರ್ ಈಗಲೇ ರುಚಿ ನೋಡ್ರಿ. ಹೆಂಗೆ ನೋಡ್ತೀರಿ? ಅದೇ ಯೇಸು ಹೇಳಿದಾನೆ. ಪರಲೋಕದಲ್ಲಿ ಪ್ರಾರ್ಥನೆ ಇದೆ ನೋಡ್ರಿ. ಲಾಸ್ಟಲ್ಲಿ ಏನಿದೆ? ರಾಜ್ಯವು ಅರ್ಥ ಏನಿದೆ ಗೊತ್ತಿದೆ? ಹುಕುಮತ್ ತೇರಿಯೇ. ಯಾಕೆಂದ್ರೆ ಕರ್ತನೆ ನನ್ನ ಕೇಡಿನಿಂದ ತಪ್ಪಿಸು ಅಂದ್ರೆ ಅರ್ಥ ಆಯ್ತಾ? ಶೋಧನೆಗೆ ಸೇರಿಸಿದೆ ಅಂದ್ರೆ ಅರ್ಥ ಆಗಿದೆ. ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಪರಲೋಕದ ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಅಂತ್ಯ ವಚನ. ನನ್ನನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆ ಅಂದ್ರೆ ಕಿಂಗ್ ಜೇಮ್ಸ್ ಬೈಬಲಲ್ಲಿ ಕಾರಣ ಏನಂದ್ರೆ ರಾಜ್ಯ ಅಂದ್ರೆ ಹುಕುಮತ್. ರಾಜ್ಯ ಅಂದ್ರೆ ಪ್ರಭುತ್ವ ನಿನ್ನದು, ಬಲವು ಅಂದ್ರೆ ಪವರ್ ನಿನ್ನದು, ಮಹಿಮೆಯು ನಿನ್ನದಾಗಿದೆ. ಅಂದ್ರೆ ಬರುವ ಯುಗದ ಮಹಿಮೆ ಯೇಸು ಕ್ರಿಸ್ತನಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದೇನು? ರೋಗದಿಂದ ರೋಗವಾಸಿ, ಬಡತನದಿಂದ ಮುಕ್ತಿ, ಶಾಪಗಳಿಂದ ಮುಕ್ತಿ,
ಅಶಾಂತಿಯಿಂದ ಮುಕ್ತಿ, ದಿಗುಲು, ಚಿಂತೆ, ಭಯ, ಜೀವಮಾನ ಕಾಲದ ದಾಸತ್ವದ ಭಯದಿಂದ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮೂಲಕವಾಗಿ ನಮಗೆ ಮುಕ್ತಿಯನ್ನು ಕೊಟ್ಟನು. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಆ ಬರುವ ಯುಗದಲ್ಲಿ ಏನಿರುವುದಿಲ್ಲ. 65ನೇ ಅಧ್ಯಾಯ, ಯೆಶಾಯ ಪ್ರವಾಚಕನ ಪುಸ್ತಕ 65ನೇ ಅಧ್ಯಾಯ. ಗೈಸ್, ಆರ್ ಯು ರೈಟಿಂಗ್? ಹೇ ಗೈಸ್, ಆರ್ ಯು ರೈಟಿಂಗ್? ಓಕೆ, ಐ ಬಿಲೀವ್ ದಟ್ ಯು ಆರ್ ರೈಟಿಂಗ್. ಯೆಶಾಯ 65:17. ಹಾ, ನೋಡ್ರಿ, ಯೇಸು ಕ್ರಿಸ್ತನ 2ನೇ ಆಗಮನದ ಸಮಯದಲ್ಲಿ ಆದ ನಂತರ ಅಲ್ಲಿ ನೂತನ ಆಕಾಶವು, ಹೊಸ ಆಕಾಶ ಹೊಸ ಭೂಮಿಯನ್ನು, ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಅಲ್ಲೇ ಅಂಡರ್ಲೈನ್ ಮಾಡಿ, ಮೊದಲಿದ್ದನ್ನು ಯಾರು ನೆನಪು ಮಾಡಿಕೊಳ್ಳಿಕ್ಕೆ ಆಗಲಾರದು, ಅದು ನೆನಪಿಗೆ ಬಾರದು. ಮೊದಲಿದ್ದಿದ್ಯಾದ್ರಿ ಆದಿಕಾಂಡದಲ್ಲಿ ಆದಾಮ್ ಅವ್ವ ಸುಖದಿಂದ ಇರುವ ಜೀವನ ಮತ್ತು ತಿರುಗಿ ಪ್ರಸಾದಿಸ್ತಾ ಇದ್ದಾನೆ. ಹಾ, ಮೊದಲಿದ್ದನ್ನು ಯಾರು ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ಮುಂದೆ ಹೋದ್ರಿ. ಹಾ, ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿ ಅಂಡರ್ಲೈನ್ ಮಾಡಿ, ಹರ್ಷಗೊಂಡು ಸದಾ ಉಲ್ಲಾಸ. ಎಲ್ಲಿ? ಸಹಸ್ರ ವರ್ಷದಲ್ಲಿ, ಯೇಸು ಕ್ರಿಸ್ತನ 1000 ವರ್ಷ ಪರಿಪಾಲನಾ ಕಾಲದಲ್ಲಿ ಇರ್ತಕ್ಕಂಥ ಸದಾ ಉಲ್ಲಾಸಿಸಿರಿ. ಹಾ, ಮೈ ಗುಡ್ನೆಸ್, ಹಲ್ಲೆಲೂಯಾ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರಾಗಿಯೂ ಮಾಡುವೆನು. ನಾನು ಯೆರೂಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು. ಆ ಜನರನ್ನು ಆಶೀರ್ವದಿಸುತ್ತಾ ಹರ್ಷಗಳು. ದೇವರ ಹರ್ಷ ನೋಡ್ರಿ ಎದರಲ್ಲಿದೆ. ಹಲೋ, ಹೊಸ ಆಕಾಶ ಹೊಸ ಭೂಮಿಯಲ್ಲೂ ಕೂಡ ಇದೇ ಸಂತೋಷ. ಮತ್ತು ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 16 ಹೇಳಲಾಗಿದೆ, ಎಷ್ಟು ಸುಂದರವಾಗಿ, ಬೇಡಿಕೊಳ್ಳಿರಿ ಕೊಡಲ್ಪಡೋದು. ನಿಮ್ಮ ಹರ್ಷವು ನಾನು ಕೊಟ್ಟಿರುವ ಹರ್ಷ ಯಾರು ತೆಗಿಲಿಕ್ಕಾಗುವುದಿಲ್ಲ. ಬರುವ ಯುಗದ ಆ ರುಚಿ ಈಗಲೇ ನೀನು ನೋಡುತ್ತೆ ಎಂಬುದಾಗಿ. ಅಲ್ಲ ಇಲ್ಲಿ ಐತಿ, ಅಲ್ಲ ಇಲ್ಲ, ಇದೇ ಯೋಹಾನ್ ಸುವಾರ್ತೆ 16 ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅದನ್ನು. 16 ಅಧ್ಯಾಯ ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಬರುವ ಯುಗದ ರುಚಿ ನೋಡ್ರಿ. ಈಗ ಇದು ಯಾವ ಯುಗದ ಬಗ್ಗೆ ಮಾತು ಓದಿದ್ದೀವಿ ಸಿಸ್ಟರ್ ನಾವು? ಬರುವ ಯುಗದ ಯಾವುದು? ಸಹಸ್ರ ವರ್ಷ ಭೂಮಿ ಆಕಾಶ ಅಂತ್ಯವಾದ ನಂತರ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ದೇವ ಪರಿಶುದ್ಧರು ಯೇಸು ಕ್ರಿಸ್ತ ನಂಬಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ರಕ್ಷಣೆ ಪ್ರಾಪ್ತವಾಗಿ ಅವರು ಹೊಸ ಆಕಾಶ ಹೊಸ ಭೂಮಿ ಅವರಿಗೆ ಪ್ರಾಪ್ತ ಸುಖ ಸಮೃದ್ಧಿಯನ್ನು ಅನುಭವಿಸಿರು. ಆದಿಕಾಂಡದ ಆದಾಮ ಅವ್ವ ಅನುಭವಿಸಿರುವ ಸುಖ ತಿರುಗಿ ಅಲ್ಲಿ ದೊರಕುತ್ತದೆ. ಆ ದೊರಕುವ ಸುಖ ಈಗಲೂ ದೊರಕಲಿ ಎಂಬುದಾಗಿ ಆತನ ಹಾರೈಕೆ. 16ನೇ ಅಧ್ಯಾಯ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. 16ನೇ ಅಧ್ಯಾಯ 27 ಹೇಳ್ತಾನೆ, ನಾನು ಖಡಾಖಂಡಿತವಾಗಿ ನಿಶ್ಚಯವಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ, ಈಗ ನೀವು ಅಳುವಿರಿ, ಲೋಕವು ನಿಮ್ಮನ್ನು ನೋಡಿ ಸಂತೋಷಿಸುತ್ತದೆ, ಆದರೆ ಯು ವಿಲ್ ಬಿ ಸಾರೋಫುಲ್, ನೀನು ದುಃಖ ಪಡ್ತೀರಿ. ಬಟ್ ನಾನು ಹೇಳ್ತಾ ಇದ್ದೇನೆ, ಬಟ್ ಯುವರ್ ಸಾರೋ ವಿಲ್ ಟರ್ನ್ ಇಂಟು ಜಾಯ್. ಯಾವಾಗ? ಹಲೋ, ಭಾಳ ಜನ ಹೇಳ್ತಾರೆ ಗೊತ್ತಿದೆ, ಪರಲೋಕ ರಾಜ ಸ್ವರ್ಗ ಬಂದಾಗ ಅಂತ ಹೇಳ್ತಾರೆ. ಅದು ಹೇಳ್ತಾನೆ, ಈಗಲೇ ಹೇಳ್ತಾನೆ, ಯುವರ್ ಸಾರೋ ವಿಲ್ ಟರ್ನ್ ಇಂಟು ಜಾಯ್. ಅಂದ್ರೆ ಅರ್ಥ ಏನು? ಸದಾಕಾಲ ನೀನು ಆನಂದಿಸ್ತೆ ಅಂದ್ರೆ ಬರುವ ಯುಗದ ಪ್ರಭಾವದ ಸುಖ ಸಮೃದ್ಧಿ ಈಗಲೇ ನೀನು ಅನುಭವಿಸ್ಬೇಕಂತ ಇಷ್ಟಪಡ್ತಿದ್ಯಾ? ಎಲ್ಲರೂ ರುಚಿಸಿ, ಬಾಯಿಂದ ಹೇಳ್ತೀರಿ, ಎಲ್ಲ ರುಚಿಸಿ. ಅನ್ನೋ ಸಬ್ಜೆಕ್ಟ್ ಬರ್ತಾ ಇದ್ದೇನೆ, ಯಾಕಂದ್ರೆ ಇದನ್ನು ರುಚಿ ನೋಡಬೇಕಾದ್ರೆ ನಮ್ಮ ನಾಲಿಗೆಯಲ್ಲಿ ಸುಳ್ಳು ಇರಬಾರದು, ವಂಚನೆ ಇರಬಾರದು, ತುಟಿಗಳಲ್ಲಿ ಎಷ್ಟು ಮಾತ್ರ ಕೆಟ್ಟದು, ಶಾಪಕರವಾದ, ನಾಶಕರವಾದ ನುಡಿಬಾರದು. ಯಾವತ್ತು ಶಲೋಮ್. ಎಲ್ಲರೂ ಶಲೋಮ್, ಎಲ್ಲದ್ರಿ ಶಲೋಮ್, ಶಲೋಮ್. ನನ್ನ ಪ್ರಿಯ ದೇವ್ರ ಮಕ್ಕಳೇ, ಹಲ್ಲೆಲೂಯಾ, ಶಾಲೋಮ್ ಮತ್ತು ಆಮೇನ್. ಹಲ್ಲೆಲೂಯಾ, ಶಾಲೋಮ್ ಮತ್ತು ಆಮೇನ್. ಇನ್ನೊಂದು ಹೆಸರಿದೆ, ಏನದು? ಕೊನೆ ಎಲ್ಲರಿಗೂ ಕೊಡಲಾಗಿರ್ತ ಒಂದೇ ಹೆಸರು, ಯೇಸು. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾವತ್ತು ರುಚಿ ನೋಡಬೇಕಾದ್ರೆ ಆ ರುಚಿ ನಾಲ್ಗಿಂದ ನೋಡ್ಲಿಕ್ಕೆ ಆಗ್ತದೆ, ಅದಕ್ಕಾಗಿ ಆ ರುಚಿಯನ್ನು ತೋರಿಸ್ಕೊಡ್ತಾರೆ. ಈಗ ಇದನ್ನು ನೋಡೋಣ, ದಯಮಾಡಿ ಎಲ್ಲರೂ ಓದ್ಕೊಳ್ತೀರಿ, ಬರ್ಕೊಳ್ಳೋರು ಎಲ್ಲರೂ ಬರ್ಕೊಳ್ತೀರಿ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 20ರಿಂದ 25ವರೆಗೆ ಟಕ ಬಟ ಓದ್ತೀರಿ. ನಾನು ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು ನಿಮಗೆ ದುಃಖವಾಗುತ್ತದೆ ಶಿಷ್ಯರೇ. ಆದರೆ ಭಯಪಡಬೇಡ್ರಿ,
ಹೋಗಿ ಆನಂದ ಬರುವುದು. ಏನಂದ್ರಿ? ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಒಬ್ಬ ಸ್ತ್ರೀ ಏರುವ ತನಕ. ಅದನ್ನ ಬಿಟ್ಟು ನೆಕ್ಸ್ಟ್ ಹಾಗೆ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮಗೆ ತಿರುಗಿ ನೋಡುವೆನು. ನೋಡಿದ್ರಿ? ನಾನು ತಿರುಗಿ ನೋಡಿ ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು. ಅಂಡರ್ಲೈನ್ ಮಾಡಿ. ಆಗ ನಿಮ್ಮ ಆನಂದ ಯಾರು ತೆಗಿಲಿಕ್ಕೆ. ಯಾವಾಗ ಸಿಸ್ಟರ್ ಇದು? 2ನೇ ಆಗಮನದ ನಂತರ ಅಲ್ಲ. ಮತ್ತು ನೀವು ತಿರುಗಿ ನೋಡ್ತೀನಿ. ಯಾವಾಗ ತಿರುಗಿ ನೋಡ್ತೀನಿ ಅಂತ ಹೇಳಿದ್ರೆ ಯೇಸು? ಹಲೋ, ಯಾವಾಗ ತಿರುಗಿ ನೋಡ್ತೀನಿ ಅಂತ ಹೇಳಿದಾನೆ? ಶಿಷ್ಯರು ಎದರಿಂದ ದುಃಖಿತರಾಗಿದ್ದಾರೆ? ಹಲೋ, ಟೆಲ್ ಮಿ, ಎದರಿಂದ ದುಃಖಿತರಾಗಿದ್ದಾರೆ? ಹಲೋ, ನೀವು ದುಃಖ ಪಡ್ತೀರಿ ಯಾವಾಗ? ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮೇಲೆ ದುಃಖ ಪಡ್ತೀರಿ. ಅವ್ರು ಹೋಗ್ಬಿಟ್ರು ಅಂತೇಳಿ ದುಃಖ ಪಟ್ಟು ದಿಗುಳು ಪಡ್ತೀರಿ. ಜನ ಎಲ್ಲ ಸಂತೋಷಿಸ್ತಾರೆ, ಲೋಕ ಎಲ್ಲ ಸಂತೋಷ. ನೋಡಿ, ಯೇಸು ಕ್ರಿಸ್ತ ಸತ್ತೋದನು, ಇವ್ರಿಗೆ ಯಾರು ದಿಕ್ಕಿಲ್ಲ ಎಂಬುದಾಗಿ. ಆದ್ರೆ ಯೇಸು ಪುನರುತ್ಥಾನ ಆದ ಬಂದ ನಂತರ ಅವರ ಆನಂದಕ್ಕೆ ಅಂತ್ಯವೇ ಇರುವುದಿಲ್ಲ. ಓಹ್ ಹಲ್ಲೆಲೂಯಾ! ಅಂದ್ರೆ ಅರ್ಥ ಏನು? ಸಹಸ್ರ ವರ್ಷದ ಬರುವ ಯುಗದ ಆ ಸುಖಕ್ಕೆ ಹೇಗೆ ಅಂತ್ಯ ಇಲ್ಲವೋ, ಈಗ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಕೊಂಡು ಆ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಅಂತ್ಯವೇ ಇಲ್ಲ ಅನ್ನತಕ್ಕಂಥ ಸತ್ಯ ನಾವು ಮರ್ತು ಹೋಗಬಾರ್ದು. ಮುಂದೆ ಓದ್ತಿರೋಣ ಅಕ್ಕ. ನೋಡ್ರಿ, ಅಂಡರ್ಲೈನ್ ಮಾಡಿ. ನಿಮ್ಮ ಆನಂದವನ್ನು ಅರ್ಥ ಏನು? ಈಗಲೇ ಹೇಳ್ತಾ ಇದ್ದಾನೆ, ಫ್ಯೂಚರ್ ಟೆನ್ಸ್ ಅಲ್ಲಿ ಇಲ್ಲ ಅದು. ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಯಾವ ದಿನದಲ್ಲಿ? ಪುನರುತ್ಥಾನ ಆದ ಮೇಲೆ ಯಾವ ಪ್ರಶ್ನೆ ಮಾಡುವುದು? ಯಾಕಂದ್ರೆ ನೀವು ಪ್ರಶ್ನೆಗೆ ಉತ್ತರ ಯಾರಾಗ್ತಾರೆ? ಮತ್ತು ತಿರುಗಿ ಬಂದಾಗ ಆ ದಿನದಲ್ಲಿ ನೀವು ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದನ್ನು ಕೇಳಲಿಲ್ಲ. ಯೇಸು ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು. ಅಂಡರ್ಲೈನ್ ಮಾಡಿ ಅದಕ್ಕೆ. ಆಗ ನಿಮ್ಮ ಆನಂದ ಈಗಲೇ ಪರಿಪೂರ್ಣವಾಗುವುದು. ಅರ್ಥ ಆಯ್ತಾ? ಅದೇ ಮಾತು ಎಲ್ಲಿ ಹೇಳ್ತಾ ಇದ್ದಾನೆ? ಇಬ್ರಿಯರ ಬರೆದ ಪತ್ರಿಕೆ ಹೇಳ್ತಾರೆ, ಬರುವ ಯುಗದ ರುಚಿ ಎನ್ನುವಂತೆ. ಸಿಸ್ಟರ್ ಪಾಪ ಪುರುಷೊತ್ತಿಲ್ಲದೆ ಅಂಡರ್ಲೈನ್ ಮಾಡ್ತಾ ಇದ್ದಾರೆ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ವೆರಿ ಗುಡ್, ಪ್ರೈಸ್ ಲಾರ್ಡ್ ಜೀಸಸ್, ವೆರಿ ಗುಡ್, ಹಲ್ಲೆಲೂಯಾ. ದೇವರ ಮಕ್ಕಳೇ, ಇನ್ನು ಮುಂದೆ ಇದರ ರುಚಿಯನ್ನು ನೋಡಬೇಕಾದ್ರೆ ನಾಲಿಗೆ ಭದ್ರವಾಗಿಟ್ಕೊಳ್ಬೇಕು. ಆನೆ వచ్చింది ಪ್ರಾಬ್ಲಮ್ ಅಲ್ಲೇ ಬಂದಿದೆ. ಬರುವ ಯುಗದ ರುಚಿ. ಅದಕ್ಕೆ ಕೀರ್ತನೆಗಾರನ ಎಷ್ಟು ಆನಂದಪರವಾಗಿದ್ದಾನೆ. ಕೀರ್ತನೆ 34:8 ನಾವು ನೋಡ್ತಾ ಇದ್ದೀವಿ. ಭಾಳ ಇಂಟ್ರೆಸ್ಟಿಂಗ್ ಇದೆ. ಅದನ್ನು ಓದ್ತಿರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಭಾಳ ತವಕದಿಂದ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇದು ಥಿಕ್ ಬೈಬಲ್ ಸ್ಟಡಿ. ಹಲ್ಲೆಲೂಯಾ. ಪರಲೋಕದಿಂದ ಇಳಿದು ಬಂದ ಮನ್ನಾ. ಕರ್ತನು ಯೆಹೋವನು ಒಳ್ಳೆಯವನೆಂದು ರುಚಿ ನೋಡಿ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಳ್ಳುವನು, ಅವನು ಎಂತವನು? ಧನ್ಯನು. ಕಂಟಿನ್ಯೂ ಮಾಡಿ, ಓದ್ರಿ. ಯಹೋ ಅಂದ್ರೆ ಯೆಹೋವ ಭಕ್ತುಲಾರ ಅಂತಿದೆ. ಕಿಂಗ್ ಜೇಮ್ಸ್ ಅಲ್ಲಿ ಕ್ಲಿಯರ್ ಇದೆ ಸಿಸ್ಟರ್. ಏನಂತೇಳಿ? ಪರಿಶುದ್ಧಲಾರ ಅಂತೇಳಿ. ಯಾಕಂದ್ರೆ ಪರಿಶುದ್ಧರು ಬಹಳ ಜನ ಇರುವುದಿಲ್ಲ ಅಂತ ತಿಳಿದುಕೊಂಡಿದ್ದಾರೆ. ಹಲೋ, ಕ್ಲಿಯರ್ ಇದೆ ನೋಡಿ. ಪರಿಶುದ್ಧರೇ, ದೇವರ ಯೆಹೋವನ ಪರಿಶುದ್ಧರೇ. ಬನ್ನಿ. ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರು, ಭಯಭಕ್ತಿ ಉಳ್ಳವರಿಗೆ ಕೊರತೆನೂ ಇರುವುದಿಲ್ಲ. ಹಲೋ, ಏನು? ಯಾವ ಕೊರತೆನೂ ಇರುವುದಿಲ್ಲ. ಬರುವ ಯುಗದಲ್ಲಿ ಏನು ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಏನು? ಸೇಮ್. ಯು ವಿಲ್ ಟೇಸ್ಟ್. ಹಲ್ಲೆಲೂಯಾ. ಆತನನ್ನು ನಿರೀಕ್ಷಿಸುವವನಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ, ಅಂಡರ್ಲೈನ್ ಮಾಡ್ರಿ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಂಡು ಆತನನ್ನು ಹುಡುಕುವವರಿಗೆ ಯಾವ ಒಳ್ಳೆಯದಕ್ಕೂ, ಅಂದ್ರೆ ದೇವರ ಒಳ್ಳೆ ವಾಕ್ಯದ ರುಚಿಯನ್ನು ನೀವು ನೋಡ್ತೀರಿ ನಾಲ್ಗಿಂದ. ಮತ್ತು ಕಂಟಿನ್ಯೂ ಮಾಡ್ರಮ್ಮ. ಈಗ ನೋಡ್ರಿ, ಯಾರಿಗೆ? ಪರಿಶುದ್ಧರಿಗೆ ಹೇಳ್ತಾನೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕಿವಿಗೊಟ್ಟು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸಿಕೊಡುತ್ತೇನೆ. ಹೇಗೆ? ನೋಡ್ರಿ, ಭಯ ನೋಡ್ರಿ. ಈಗ ನಾವು ಆ ಪರಲೋಕದ ದಾನದ ರುಚಿ ನೋಡ್ಬೇಕಾದ್ರೆ
ಆ ಬರುವ ಯುಗದ ರುಚಿ ನೋಡಬೇಕಾದ್ರೆ, ಆ ದೇವರ ವಾಕ್ಯದ ರುಚಿ ನೋಡಬೇಕಾದ್ರೆ, ಕೀರ್ತನೆಗಾರನು ಚೆನ್ನಾಗಿ ಹೇಳಿದಾನೆ ಈ ಮಾತನ್ನು. ಏನಂತ ಹೇಳ್ಕೊಂಡು, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸಿಕೊಡುತ್ತೇನೆ. ದೀರ್ಘಾಯುಷು, ತೃಪ್ತಿಯುಳ್ಳ ದೀರ್ಘಾಯುಷು ಬೇಕೋ. ಹಾಲೆಲೂಯ. ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ಹಾಗಾದರೆ ನಿಮ್ಮ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಂತೆ, ನಿಮ್ಮ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಂತೆ, ನನ್ನ ನಾಲಿಗೆಯಿಂದ ರುಚಿ ಗೊತ್ತಾಗ್ತಿದೆ, ಕೆಟ್ಟದಕ್ಕೆ ಹೋಗದಂತೆ ಕಾದುಕೋ. ವಂಚನೆ, ಮೋಸ, ಸುಳ್ಳು, ನಂಬಿಕೆ ದ್ರೋಹದ ಮಾತುಗಳು ಬರದೆ ನಿನ್ನ ತುಟಿಗಳನ್ನು ಬಿಗಿ ಹಿಡಿದುಕೋ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ನಿನಗೆ ಕೆಟ್ಟದ್ದು ಎಷ್ಟು ಮಾಡಿದ್ರು ಸಾಧ್ಯವಾದಷ್ಟು ಎಲ್ಲಾ ಜನರೊತ್ತಿಗೆ ಸಮಾಧಾನವನ್ನು ಹಾರಿಸಿ ಸಮಾಧಾನದಿರಲು ಯತ್ನಿಸು. ಕೆಲವು ಜನ ಇದ್ರೆ ಕಾಲು ಕೆರ್ಕೊಂಡು ಜಗಳಕ್ಕೆ ನಿಂತಿರ್ತಾರೆ. ಎಲ್ಲಿ ಜಗಳಕ್ಕೆ ಪಾಯಿಂಟ್ ಸಿಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ಸಾಧ್ಯವಾದ ಅಂದ್ರೆ ನನ್ನ ಅರ್ಥ ಏನು, ನನ್ನ ಉದ್ದೇಶ ಅಂದ್ರೆ, ನೀವು ಆ ಪರಲೋಕದ ದಾನದ ರುಚಿ ಈಗಲೂ ನೋಡಬೇಕಂತ ಇಷ್ಟಪಟ್ಟರೆ, ಹಿಬ್ರಿಯರ ಬರೆದ ಪತ್ರಿಕೆಯಲ್ಲಿ ಬರಲ್ಪಟ್ಟಿರೋ ಪ್ರಕಾರವಾಗಿ ರುಚಿ ನೋಡಂತ ಅಲ್ಲಿ ಕೂಡ ಬರಲ್ಪಟ್ಟಿದೆ. ಕೀರ್ತನೆಗಾರನು ರುಚಿ ನೋಡಂತ ಹೇಳ್ತಾ ಇದ್ದಾನೆ. ರುಚಿ ಎದರಿಂದ ನೋಡ್ತಾರೆ? ನಾಲಿಗೆಯಿಂದ. ನನ್ನ ಪ್ರಿಯ ಸಹೋದರೇ, ಏನಿಲ್ಲ, ಯೇಸು ಕ್ರಿಸ್ತ ಕೇಳ್ತೀರಿ, ಯೇಸು ಕ್ರಿಸ್ತನ ನಂಬಿದ್ದವರು, ರಕ್ಷಣೆ ಹೊಂದಿದ್ದವರು ಕೂಡ ಈ ಸುಖ ಅನುಭವಿಸಿ. ಯಾಕಂದ್ರೆ ರಕ್ಷಣೆ ಹೊಂದಲಾರದವರು ಈ ರುಚಿ ನೋಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ನಾನು ಒಂದು ದೊಡ್ಡ ಪ್ರೋಗ್ರಾಮನ್ನು, ನನಗೆ ಒಂದು ಪ್ರೋಗ್ರಾಮ್ ಇದೆ, ಆ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥದ್ದಲ್ಲ, ಇದು ಟೆಲಿವಿಷನ್ ಪ್ರೋಗ್ರಾಮ್ ಇರ್ತದೆ. ಅದು ಬಹಳ ದೊಡ್ಡ ಶ್ರೀಮಂತರ ಪ್ರೋಗ್ರಾಮ್. ಅದು ಶ್ರೀಮಂತಿಗೆ ಹೇಗೆ ಆಗಬೇಕನ್ನೋದನ್ನು ಅದರಲ್ಲಿ ಇದು ಮಾಡ್ತಾರೆ. ಆದರೆ ಅವ್ರಿಗೆ ಬೈಬಲ್ ಗೊತ್ತಿಲ್ಲ, ರಕ್ಷಣೆ ಗೊತ್ತಿಲ್ಲ, ಅವ್ರಿಗೆ ರಕ್ಷಣೆ ಗೊತ್ತಿಲ್ಲ. ಆದರೆ ಅವರು ತನ್ನ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗ್ಲಿಕ್ಕೆ ಬಿಟ್ಟು ಕೊಡೋದಿಲ್ಲ. ಅಲ್ಲಿ ಕುಂತಿರ್ತಕ್ಕಂಥ 5 ಜನ ಕೂತಿರ್ತಾರೆ. 5 ಜನ ಕೂಡ ಯಾರಂದ್ರೆ ದೊಡ್ಡ ದೊಡ್ಡ ಕರೋಡಪತಿಗಳು ರೀ. ಒಂದಲ್ಲ ಎರಡಲ್ಲ, 10,000 ಕೋಟಿ ಅರ್ಥಾಗಿದೆ, 10,000 ಕೋಟಿ, 100 ಕೋಟಿ, 50 ಕೋಟಿ, ಇಷ್ಟು 50 ಕೋಟಿಗೆ ಒಡೆಯರು, 100 ಕೋಟಿ, 100 ಕೋಟಿಗಳಿಗೆ ಒಡೆಯರು ಅಲ್ಲಿ 5 ಜನ ಕೂತ್ಕೊಂಡಿರ್ತಾರೆ. ಅವರು ಮಾತಾಡ್ತಿರುವ, ಅವ್ರು ಯಾರು ಕ್ರೈಸ್ತವರಲ್ಲ. ಆದರೆ ಈ ನೀತಿ ಅವರ ನಾಲಿಗಿಂದ ಯಾವತ್ತು ಕೆಟ್ಟದ್ದು ಬರದಂತೆ, ಸುಳ್ಳು, ಮೋಸ, ವಂಚನೆ ಬರದಂತೆ, ಅದು ಬಹಳ ಇಂಟ್ರೆಸ್ಟಿಂಗ್ ಇತ್ತದು. ಅದು ನೋಡ್ತಾ ಇರುವಾಗ ಆ ಕರೋಡಪತಿಗಳು ಹೇಗಾಗಿದ್ದಾರೆ ಅನ್ನತಕ್ಕಂಥ ಸತ್ಯ ನಾನು ಗಮನಿಸ್ತಾ ಇರುವಾಗ, ಅವರು ಕೆಟ್ಟದನ್ನು ಮಾತಾಡೋದೇ ಇಲ್ಲ. ಅವರು ಪ್ರೈಸ್ ದ ಲಾರ್ಡ್ ಜೀಸಸ್. ಯಾರೋ ಬಂದು ಏನು ಹೇಳ್ತಾರೆ, ಏನು ಹೇಳ್ಕೊಂಡೆ, ನನಗೆ ಈ ದೇವರು ಈ ಟ್ಯಾಲೆಂಟ್ ಅನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಬೇಕು. ದೇವರು ಮಿರ್ಕು ವಯಸ್ಸ ಕಿಡದಿಯಾ ಅಂತ ಹೇಳ್ತಾನೆ ಅವನು. ಕಿಡದಿಯಾ ಅಂತ ಹೇಳಿದ್ರೆ ಅಲ್ಲಿ ಕೂತಿರ್ತಾರೆ ಕೋಟ್ಯಾಧಿಪತಿ ಏನಂತಾರೆ, ಟ್ಯಾಲೆಂಟ್ ದಿಯಾ ಬೋಲೋ ಅಂತ ಹೇಳ. ನೋಡ್ರಿ, ಶಬ್ದಗಳ ಶಬ್ದಾವಳಿ. ಅವಾಗ ನನಗೆ ಏನಪ್ಪ ಇವರು. ಆಮೇಲೆ ಇದೆಲ್ಲ ಆಗಿದ್ಮೇಲೆ ಇನ್ನೊಂದು ಮನುಷ್ಯನ ಬಂದು ಪಿಚ್ಚಿಂಗ್ ಮಾಡ್ತಾನೆ. ಪಿಚ್ಚಿಂಗ್ ಅಂದರೆ ಪ್ರೆಸೆಂಟೇಷನ್ ಮಾಡ್ತಾನೆ ತನ್ನ ಬಿಸ್ನೆಸ್ ವಿಷಯದಲ್ಲಿ. ಆವಾಗ ಅವರು 1,000 ಕೋಟಿ, 100 ಕೋಟಿ ಅಥವಾ 10 ಕೋಟಿ ಅಥವಾ 50 ಲಕ್ಷ, 60 ಲಕ್ಷ ಅವರು ಲೋನ್ ಆಗಿ ಕೊಡ್ತಾರೆ ಅಥವಾ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಒಬ್ಬ ಮನುಷ್ಯನು ಇಲ್ಲ ಅಂದ್ರೂ ಕೂಡ ಅವನಿಗೆ 1 ಕೋಟಿ ಅಥವಾ 50 ಕೋಟಿ ಅಥವಾ 2 ಕೋಟಿ ಅಥವಾ ಕೊಡುವಂಥ ಬಿಸ್ನೆಸ್ ಇತ್ತದು. ಅವನು ಮಾತಾಡೋ ಎಲ್ಲ ಚೆನ್ನಾಗಿ ಮಾತಾಡ್ತಾ ಬಂದಿದ್ದಾನೆ. ಆದರೆ ಅವನು ಒಂದು ಮಾತುಗಳಲ್ಲಿ ಅವನ ಸುಳ್ಳನ್ನು ಕಂಡು ಹಿಡ್ಕೊಂಡ್ರವರು. ಅಲ್ಲಿ ಕೋಟ್ಯಾಧಿಪತಿ ಕುಂತವ್ರು ಏನಂದ್ರೆ ಗೊತ್ತಿದೆ, तुम कितना भी बोलो जी, तुम्हारे अंदर जो सोंग रचना है देखो, जो सच है नहीं बोल रहे तुम ಅಂತ ಹೇಳಿದ ನಾವು. ಅರ್ಥ ಆಗಿದೆ? जो सच है तुम नहीं बोल रहे, इसीलिए हम सब लोग सोचे थे तुम्हारे को कम से कम 1 करोड़ तो देके तुम्हारे बिजनेस को सपोर्ट करना, बोल के तुम्हारे जबान से जो निकल रही हुई अल्फाज है ना, ನಿನ್ನ ಬಾಯಿಂದ ಬರ್ತಕ್ಕಂಥ ಶಬ್ದಗಳಿದೆಯಲ್ಲ, ಅದರಲ್ಲಿ ಸುಳ್ಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗಲೇ ನೀನು ಸುಳ್ಳು ಮಾತಾಡಿದ್ರೆ ನಿನ್ನನ್ನು ನಾವು ಹೇಗೆ ನಂಬಿ 1 ಕೋಟಿ ರೂಪಾಯಿ ಕೊಡಬೇಕೆಂಬುದು ಹೇಳಿದರು. ಆವಾಗ ನನಗೆ ಅರ್ಥ ಆಯಿತು. ಅವ್ರು ಹೇಳ್ತಾರೆ, ನಾವು ಇಲ್ಲಿವರೆಗೂ ಬಂದಿದ್ದು ಇಷ್ಟು ಕೋಟ್ಯಾಧಿಪತಿಗಳು, ಸಾವಿರಾರು ಕೋಟಿಗಳಿಗೆ ಒಡೆಯರಾಗಿದ್ದು ಸುಮ್ಮನೆ ಅಲ್ಲ, ನಮ್ಮ ಪ್ರಾಮಾಣಿಕತ್ವವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ನಮ್ಮ ಬಾಯಿಂದ ತುಟಿಗಳಲ್ಲಿ ಕೆಟ್ಟದಾಗಲಿ ಸುಳ್ಳಾಗಲಿ ಮೋಸಗಲಿ ಬರದಂತೆ ಕಾಪಾಡಿದ್ರೆ ರಕ್ಷಣೆ ಹೊಂದಲಾರದವರು ಪರಲೋಕದ ರುಚಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಈ ವಾಕ್ಯ ಅಕ್ಷರ ಪ್ರಕಾರವಾಗಿ ಅವರು ಅಳವಡಿಸ್ತಾ ಇದ್ದಾರೆ. ಹಲೋ, ರಕ್ಷಣೆ ಹೊಂದಲಾರದವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. ಅಂದ್ರೆ ರಕ್ಷಣೆ ಹೊಂದಿದ್ದವ್ರಿಗೆ ಯಾಕೆ ಸುಖ ಇಲ್ಲ ಅಂದ್ರೆ,
ಅವರು ತನ್ನ ನಾಲಿಗೆಯಿಂದ ಬರ್ತಕ್ಕಂಥ ಕೆಟ್ಟ ಮಾತುಗಳಿಗೆ ಬಿಗಿ ಹಿಡಿಯದೆ, ವಂಚನೆ ಮಾತುಗಳಿಗೆ ಅವರ ತುಟಿಗಳಿಂದ ಕಾಪಾಡಿಕೊಳ್ಳದೆ ಅದನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟು ಅದಕ್ಕೆ ಹೇಳಿದೆ ಅವನ ಮಾತುಗಳೇ ಅವನಿಗೆ ನಾಶನವಾಗಿದೆ ಎಂಬುದಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರು ಸರ್ವೋತ್ತಮನು, ಒಳ್ಳೆಯವನೆಂದು ರುಚಿಸಿ ನೋಡ್ರಿ. ಪರಲೋಕದ ದಾನವು ರುಚಿಸಿ ನೋಡ್ರಿ ನಾಲಿಗೆಯಿಂದ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಒಳ್ಳೆಯ ವಾಕ್ಯವನ್ನು ರುಚಿಸಿ ನೋಡ್ರಿ. ಬರುವ ಯುಗದ ಸಹಸ್ರ ವರ್ಷದ ಆ ಸುಖವು ಈಗಲೇ ರುಚಿಸಿ ನೋಡ್ರಿ. ಎದರಿಂದ? ನಾಲಿಗೆಯಿಂದ. ಅದಕ್ಕೆ ನಮ್ಮ ಇಂಗ್ಲೀಷಲ್ಲಿ ಹೊಸ ವರ್ಷದ ಶುಭಾಶಯಗಳು ಕೊಡುವಾಗ ಈ ನಮ್ಮ ಭಾರತೀಯರು ಅವರು ಬರ್ತಾರೆ, ಎಳ್ಳು ಬೆಳ್ಳ ತಗೋರಿ ಒಳ್ಳೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆ ದಿನ ಮಾತ್ರ ಒಳ್ಳೇದು ಮಾತಾಡಿರ್ತಾರೆ ಅವರು. ಆದರೆ ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿದೆ ದೃಶ್ಯ. ಟೇಕ್ ಸ್ವೀಟ್, ಟಾಕ್ ಸ್ವೀಟ್ ಆ್ಯಂಡ್ ಬಿ ಸ್ವೀಟ್ ಅಂತ. ಅಂದರೆ ಟೇಕ್ ಸ್ವೀಟ್ ಅಂದರೆ ನೀನು ಏನು ತಗೋ, ಸ್ವೀಟನ್ನು ಒಳಗೆ ತಗೋ. ಏನು ತಗೋ? ಬಾಯಿಂದ ಅಷ್ಟೇ ಅಲ್ಲ, ಸ್ವೀಟನ್ನು ಒಳಗೆ ತಗೋ, ಸ್ವೀಟನ್ನು ಮಾತಾಡು, ಸ್ವೀಟ್ ಆಗಿರು. ಅಂದರೆ ಅರ್ಥ ಏನು? ಒಳ್ಳೆಯದನ್ನು ತೆಗೆದುಕೋ, ಒಳ್ಳೆಯದನ್ನು ಮಾತಾಡು, ಒಳ್ಳೆಯವನಾಗಿರು. ಜೇನಿನಂತ ಸಿಹಿಯಾಗಿರುವ, ಬಂಡೆ ಒಳಗೆ ಸಿಗತಕ್ಕಂಥ ಜೇನಿನಂತ ಸಿಹಿಯಾಗಿರುವ ನಿನ್ನ ವಾಕ್ಯಗಳು ನನ್ನ ನಾಲಿಗೆಗೆ ಎಷ್ಟೋ ಸಿಹಿಯಾಗಿದೆ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರ ವಾಕ್ಯವನ್ನು ಕೇಳಿ 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 ಯಾವತ್ತು ಸಿಹಿ ಶಾಲೋಮ್, ಆಮೇನ್, ಹಾಲೆಲೂಯಾ, ಏಸಯ್ಯ ಎಂಬ ಶಬ್ದಗಳು ನಿಮ್ಮ ಬಾಯಿಂದ ಯಾವತ್ತು ಪ್ರತಿಧ್ವನಿಸ್ತಾ ಇರಲಿ. 1-2 ವಿಷಯದಲ್ಲಿ ಜಾಗೃತ ಆಗಿರಿ. ಸುಖ ದಿನಗಳನ್ನು ನೋಡಬೇಕೆಂಬುದಾಗಿ ಬಯಸ್ತಾರೆ. ನಿಮ್ಮ ತರ್ಜಮದಲ್ಲಿ ಓದಮ್ಮ. ದೇವರ ಆಲಯದಲ್ಲಿ ವಾಕ್ಯದ ಆಳದಲ್ಲಿ ಹೋಗೋಣ. ಯೋಹಾನ್ ಯಾವುದು ಕೀರ್ತನೆ ಎಲ್ಲೆಂತ ಕೇಳ್ತಾ ಇದ್ದಾರೆ ಅವರು. ಕೀರ್ತನೆ 34:8. ಇಲ್ಲೇ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಸಿಸ್ಟರ್, ನಮ್ಮ ಕರ್ತನು ಒಳ್ಳೆಯವನೆಂದು ರುಚಿಸಿ ನೋಡ್ರಿ. ನೋಡಿ ರುಚಿ ಹೆಂಗ್ ನೋಡಬಹುದು ಅಂತ ನಾವು ಮುಂದೆ ನೋಡ್ತೇವೆ. ಆತನಲ್ಲಿ ಭರವಸೆ ಇಡುವ ಮನುಷ್ಯನು ಯಾವ್ಯಾವ ಮನುಷ್ಯನಿರಲಿ, ಕ್ರಿಶ್ಚಿಯನ್ ಅಷ್ಟೇ ಅಲ್ಲ, ಆತನಲ್ಲಿ ಭರವಸೆ ಇಡುವ ಮನುಷ್ಯನು ಅದೃಷ್ಟವಂತನು, ಧನ್ಯನು, ಭಾಗ್ಯವಂತನಾಗುವನು. ಆತನ ಪರಿಶುದ್ಧರೇ, ನೀವು ಕರ್ತನಿಗೆ ಭಯಪಡಿರಿ. ಕಾರಣ ಏನಂದ್ರೆ ಆತನಿಗೆ ಭಯಪಡುವವರಿಗೆ ಬರುವ ಯುಗದಲ್ಲಿ ಏನು ಕೊರತೆ ಇಲ್ಲ. ಅದೇ ಕೊರತೆ, ಏನು ಕೊರತೆ ಇರುವುದಿಲ್ಲ. ಪ್ರಾಯದ ಸಿಂಹಗಳು ಕೊರತೆಯಾಗಿ ಹಸಿದು, ಆದರೆ ಅಂಡರ್ಲೈನ್ ಮಾಡ್ರಿ, ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲು, ಯಾವ ಗುಡ್ನೆಸ್ಗೆ ಅವರಿಗೆ ಕೊರತೆ ಆಗುವುದಿಲ್ಲ. ಮಕ್ಕಳೇ, ನೀವು ಮಕ್ಕಳೇ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ನೋಡಿ ಕೀರ್ತನೆಗಾರನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಕ್ಕಳೇ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ನಿಮಗೆ ದೇವರ ಭಯವನ್ನು ಕಲಿಸುವೆನು. ಒಳ್ಳೆ ಜೀವನದಲ್ಲಿ ಸುಖ ದಿನಗಳನ್ನು ನೋಡುವುದಕ್ಕೆ, ಒಳ್ಳೆಯದನ್ನು ನೋಡುವುದಕ್ಕೆ, ಅಚ್ಚೆ ದಿನ ದೇಖನೆಗೆಲಿಯೇ, ಹಲೋ ಬೈಬಲ್ನ ಹೇಳ್ತಾ ಇದ್ದಾರೆ ನೋಡಿ, ಅಚ್ಚೆ ದಿನ ದೇಖನೆಗೆಲಿ, ಒಳ್ಳೆ ದಿನಗಳನ್ನು ನೋಡುವುದಕ್ಕಾಗಿ ದಿವಸಗಳನ್ನು ಪ್ರೀತಿ ಮಾಡಿ ಸುಖವನ್ನು ಕೋರುವ ಮನುಷ್ಯನು ಯಾರು? ಕೇಡಿನಿಂದ, ಕೆಟ್ಟ ಮಾತುಗಳಿಂದ, ಅವಾಚ್ಯ ಶಬ್ದಗಳಿಂದ, ಅಶ್ಲೀಲವಾದ ಮಾತುಗಳಿಂದ ಮತ್ತು ನಾಶಕರವಾದ ಮಾತುಗಳಿಂದ, ಕೇಡಿನಿಂದ ನಿನ್ನ ನಾಲಿಗೆಯನ್ನು, ಮೋಸ ವಂಚನೆ ಸುಳ್ಳಿಂದ ನಿನ್ನ ತುಟಿಗಳನ್ನು ನುಡಿಯದ ಹಾಗೆ ಬಿಗಿ ಹಿಡಿ. ಅಂದ್ರೆ ಅರ್ಥ ಏನು? ಒಂದು ವೇಳೆ ಒಳಗಿಂದ ಬಂದರೂ ಕೂಡ, ಹಲೋ ಲಿಸನ್ ಕೇರ್ಫುಲಿ, ಹೊರಗೆ ಬರದಂತೆ ಕಾಪಾಡಿಕೊಡ್ರಿ. ಒಳಗೆ ಬಂದರೆ ಅದೇ ಹೊರಗೆ ನಾಶ ಆಗ್ತದೆ, ಬಾಯಿಂದ ಹೊರಗೆ ಬಂದರೆ ಮಾತ್ರ ಅದನ್ನು ನೀನು ಅನುಭವಿಸ್ತೀಯ. ಆಮೇಲೆ ಮುಂದಮ್ಮ ಮನೆಗೆ ಹೋಗುನು. ಕೇಡಿನಿಂದ ತೊಲಗಿ, ಕೇಡು ಮಾಡಬೇಡ. ಹಲೋ अपने आप को वो शाना मत समझ, परमेश्वर को डर, बुराई से हट और वह तेरे देह को, ಅದು ನಿನ್ನ ದೇಹಕ್ಕೆ, ನೀನು ಜಾಣ ನೆನೆಸ್ಕೊಳ್ಬೇಡಿ, ಕೇಡಿನಿಂದ ತೊಲಗು, ದೇವರಿಗೆ ಭಯಪಡು. ಕೀರ್ತನೆ ಎಲ್ಲ ಬರ ಜ್ಞಾನೋಕ್ತಿ 3:7-8 ಹೇಳ್ತಾನೆ. ದೇವ್ರ ಅದು ಓದ್ಬೇಡ್ರಿ. ದೇವರಿಗೆ ಭಯಪಡು, ಅದು ನಿನ್ನ ದೇಹಕ್ಕೆ ಆರೋಗ್ಯವು, ನಿನ್ನ ಎಲುಬಿಗೆ ಪುಷ್ಟಿಯು. ಅಯ್ಯೋ ನನ್ನ ಎಲುಬು ಸವಿದೋಗ್ತಾ ಇದೆ ಅಂತೆ, ಇವತ್ತಿಂದ ಅನ್ಬಾರ್ದು, ಸವಿದು ಮತ್ತೆ ತಿರುಗಿ ಬರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಮುಂದೆ ಓದ್ತೀರಿ. ಸಮಾಧಾನವನ್ನು, ಸಾಧ್ಯವಾದಷ್ಟು ಸಮಾಧಾನವನ್ನು ಹುಡುಕಿ ಅದನ್ನು ಹಿಂಬಾಲಿಸು. ಅಷ್ಟೇ ಸಾಕು. ಕರ್ತನ ಕಣ್ಣುಗಳು ನೀತಿವಂತರ ಮೇಲೆ ಇರುವುದು, ಅವರ ಮೊರೆಯನ್ನು ಕೇಳ್ತಾ ಇರುವುದು.
ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಚೆನ್ನಾಗಿ ಅರ್ಥ ಆಯಿತು. ಮುಂದನ ಯುಗದ ರುಚಿ, ದೇವರ ದಾನದ ರುಚಿ, ದೇವರ ವಾಕ್ಯದಿಂದ ಆಗುವ ರುಚಿ ಈಗಲೇ ನೀವು ನೋಡುತ್ತೀರಿ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಾ ಇದೆ. ಯೇಸು ಕ್ರಿಸ್ತನು ಕೂಡ ಹೇಳಿದ್ದಾನೆ, ಸುವಾರ್ತಿಕರು ಕೂಡ ಹೇಳಿದ್ದಾರೆ, ಮತ್ತು ಪರಿಶುದ್ಧರು ಕೂಡ ಬೈಬಲ್ನಲ್ಲಿ ಬರಲ್ಪಟ್ಟ ಅಪೊಸ್ತಲರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸತ್ಯವನ್ನು ಪ್ರತಿದಿನ ಅನುಭವಿಸಬೇಕಾದ್ರೆ, ನಾವು ರುಚಿ ನೋಡಬೇಕಾದ್ರೆ ಏನು ಮಾಡ್ಬೇಕ್ರಿ? ಕಿವಿಯಿಂದ ಕೇಳಿರುವ ಒಳ್ಳೆಯ ವಾಕ್ಯಗಳು ಈ ನಾಲಿಗೆಯಿಂದ ಹೊರಗೆ ಬರಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಹೊಟ್ಟೆ ಒಳಗೆ ಮನಸ್ಸೊಳಗೆ ಒಳ್ಳೇದಿದ್ರೆ ತಾನೇ ಒಳ್ಳೇದು ಬರೋದು. ಕೆಟ್ಟವರಿಗೆ ಕೆಟ್ಟದೇ ಬರ್ತದೆ, ಮನಸ್ಸೊಳಗೆ ಒಳ್ಳೆದಿದ್ರೆ ಒಳ್ಳೆದೇವರ ಬಾಯಿಂದ ಹೊರ ಬರ್ತದೆ. ಆವಾಗ ಒಳ್ಳೆದನ್ನೇ ನೀವು ಅನುಭವಿಸ್ತೀರಿ. ಟೇಕ್ ಸ್ವೀಟ್, ಟಾಕ್ ಸ್ವೀಟ್, ಬಿ ಸ್ವೀಟ್. ಸಿಹಿಯನ್ನು, ಒಳ್ಳೆ ವಾಕ್ಯವನ್ನು ಕೇಳಿರಿ, ಒಳ್ಳೆ ವಾಕ್ಯವನ್ನು ಮಾತಾಡ್ರಿ, ಒಳ್ಳೆಯವರಾಗಿರಿ. ಸುಖ ಸಮೃದ್ಧಿ ಜೀವಮಾನ ಕಾಲ, ಈ ವರ್ಷ ಮಾತ್ರ ಅಲ್ಲ, ಜೀವಮಾನ ಕಾಲವಲ್ಲ ಅನುಭವಿಸಿರಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥನೆಯಿಂದ ಕಣ್ಣು ಮುಚ್ಚನ ದೇವರ ಮಕ್ಕಳೇ, ನಮ್ಮ ಪ್ರತಿದಿನ ನಿಮಗೆ ಆರೋಗ್ಯ ಇರಲಿ ಎಂಬುದಾಗಿ ನನ್ನ ಹಾರೈಕೆ. ಎಲ್ಲರೂ ಕಣ್ಣು ಮುಚ್ಚಿ ದೇವರಿಗೆ ಸಮರ್ಪಿಸಿ. ನನ್ನ ಪ್ರಿಯ ಸಹೋದರಿ ಸಹೋದರಿ ಎಲ್ಲರೂ, ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲಾಗುವುದು. ಯಾರು ಕೊಡಲಾರದಂಥ ಆನಂದವನ್ನು ನಾನು ನಿನಗೆ ಕೊಡುತ್ತೇನೆ. ಯಾರು ನಾನು ಕೊಟ್ಟಿರುವ ಆನಂದವನ್ನು ನಿಮ್ಮಿಂದ ತೆಗೆಯಲಾರರು. ನಾನು ಕೊಟ್ಟಿರುವ ಆನಂದವು ನಿತ್ಯವಾಗಿಯೂ ಇರ್ತದೆ ಎಂಬುದಾಗಿ ಯೋಹಾನ ಸುವಾರ್ತೆ 14 ನಾವು ನೋಡಿದೆವು ರಾಜ. ಈಗ ತಾನೇ ಕರ್ತನೆ ಬೇಡಿಕೊಳ್ತಾ ಇದ್ರು ರಾಜ, ಆ ಪರಲೋಕದ ದಾನದ ರುಚಿ, ಆ ದೈವ ವಾಕ್ಯದ ರುಚಿ, ಬರುವ ಯುಗದ ಸಹಸ್ರ ವರ್ಷದ ಮಿಲಿಯನಿಯಮನ ರುಚಿ. ಕರ್ತನೆ, ನನ್ನನ್ನು ಕೇಳ್ತಿರ್ತಕ್ಕಂಥವ್ರು ತನ್ನ ನುಡಿಗಳಿಂದ, ತನ್ನ ನಾಲಿಗೆಯಿಂದ ಮಾತಾಡುವ ಮಾತುಗಳಿಂದ ಆ ಜೀವನದ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಂದಿನಿಂದ ಶಾಪದ ಮಾತು, ಕೇಡಿನ ಮಾತು, ನಾಶದ ಮಾತು ಈ ನಾಲಿಗೆಯಿಂದ ಬರದಂತೆ, ಸುಳ್ಳು, ಮೋಸ, ವಂಚನೆ ಈ ತುಟಿಗಳಿಂದ ಹೊರಗೆ ಬರದಂತೆ ಬಿಗಿಯನ್ನು ಹಿಡಿದಿದೆ ಕಂಟ್ರೋಲ್ ಮಾಡಿಬಿಟ್ರೆ, ಅದು ಹೊರಗೆ ಬಂದರೆ ಅದು ಕೇಡು ಮಾಡಿಬಿಡ್ತದೆ. ಒಳ್ಳೆಯದನ್ನೇ ಮಾತಾಡೋದಷ್ಟೇ ಅಲ್ಲದೆ ಕೆಟ್ಟದನ್ನು ಮಾತಾಡಬಾರದು. ಸುಳ್ಳು, ಮೋಸ, ವಂಚನೆ ಮನುಷ್ಯನಿಗೆ ಸುಖ, ಶಾಂತಿ, ಸಮಾಧಾನ ಕೊಡುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ರಕ್ಷಣೆ ಹೊಂದಲಾರದಂಥ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, झूठ बोले तो तेरा बिजनेस कभी नहीं ऊपर आएगा. ನಿನ್ನ ಸೇವೆ ಯಾವತ್ತೂ ಮೇಲೆ ಬರೋದಿಲ್ಲ, ನಿನ್ನ ಬಿಸ್ನೆಸ್ ಸುಳ್ಳಿಂದ ಯಾವತ್ತೂ ಮೇಲೆ ಬರೋದಿಲ್ಲ, ನಿನ್ನ ಬದುಕು, ನಿನ್ನ ಕೌಟುಂಬಿಕ ಜೀವನ ಯಾವತ್ತೂ ಉನ್ನತ ಸ್ಥಿತಿ ಬರೋದಿಲ್ಲ. ಆದರೆ ಕರ್ತನ ವಾಕ್ಯದ ಅನುಸಾರವಾಗಿ ನೀನು ಸತ್ಯವನ್ನೇ ನುಡಿಯೋನಾಗಿದ್ದು, ಸತ್ಯವನ್ನೇ ಮಾತಾಡೋನಾಗಿದ್ದು, ಸತ್ಯದ ಅನುಸಾರವಾಗಿ ನಡೆಯೋನಾಗಿದ್ರೆ ನೀನು ಕತ್ತಲಲ್ಲಿ ಕೂಡ ಬೆಳಗುವಂತೆ ಮಾಡ್ತಾನೆ. ಸಂಕಷ್ಟ ಕಾಲಗಳಲ್ಲಿ ಕೂಡ ನೀ ಎದ್ದು ಆಳುವಂತೆ ಒಡೆಯನಾಗಿ ಮಾಡ್ತಾನೆ. ನಿನ್ನನ್ನು ಎಲ್ಲ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ತರ್ತಕ್ಕಂಥ ದೇವರ ವಾಕ್ಯವು ನಿನ್ನ ಜೀವನದಲ್ಲಿ ಪ್ರತಿದಿನ ನುಡಿತಾ ಇರೋದರೆ ಖಂಡಿತವಾಗಿ ನಿನಗೆ ಜಯವು, ಸುಖವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಬರುವ ಯುಗದ ಆರೋಗ್ಯವು, ಆನಂದವು, ಹರ್ಷವು, ಪರಲೋಕದ ದಾನದ ರುಚಿಯು ಈಗಲೂ ನೋಡ್ತಿ. ತೀರಿದ ನಂತರ ಪರದೈಸಿಯಲ್ಲಿ ನೋಡ್ತಿ. ಎರಡನೇ ಆಗಮನದ ನಂತರ ಆ ಯೇಸು ಕ್ರಿಸ್ತನ 1000 ವರ್ಷದ ಪರಿಪಾಲನೆಯಲ್ಲಿ ಕೂಡ ನೋಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ಈ ದೇವರ ವಾಕ್ಯವನ್ನು ಕೇಳಿದ್ರಿ. ಇದನ್ನು ಹಾಗೆ ವಚನಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಹಾಕ್ತೇನೆ, ಅದನ್ನು ಕೂಡ ನೋಡಿಕೊಂಡು ಇನ್ನೂ ಅದರ ರುಚಿಯನ್ನು ಅನುಭವಿಸಬೇಕೆಂಬುದಾಗಿ ನನ್ನ ಹಾರೈಕೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇನ್ನೂ ಆಸಕ್ತಿ ನಿಮ್ಮ ಜೀವನದಲ್ಲಿ ಸುಖ ತರಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಎಲ್ಲರಿಗೆ ಶೇರ್ ಮಾಡ್ತೀರಿ ಮಾತನ್ನು, ಈ ವಾಕ್ಯವನ್ನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಶಾಲೋಮ್.